ಹಾಯ್, ಹೇಗಿದ್ದೀರಾ ಎಲ್ಲರೂ? ಶಿರೀಷಕ ಸೂಪರ್ ಸ್ಟ್ರಾಂಗ್, ಹ್ಯಾಪಿ ಆ್ಯಂಡ್ ಹೆಲ್ತಿ. ನಮ್ಮ ವ್ಯೂವರ್ಸು ಅಷ್ಟೇ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಮಾರ್ನಿಂಗ್ ಎದ್ದಿದ ತಕ್ಷಣವೇ ಒಂದು 5 ಮಿನಿಟ್ಸ್ ಅನ್ನೋದು ನಿಮಗೋಸ್ಕರ ನೀವು ಮೆಡಿಟೇಷನ್ ಮಾಡಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ ಅಂತ. ಏನಕ್ಕಂತ ಅಂದರೆ ನಮ್ಮ ಡೆಸಿಷನ್ಸ್ ನಾವೇ ತಗೊಳ್ಳೋ ಅಂಥ ಪವರ್ ಅನ್ನೋದು ನಮ್ಮ ಕೈಯಲ್ಲಿ ಬರುತ್ತೆ. ಏನಕ್ಕೆ ಅಂತ ಅಂದರೆ ಲೋ ಎನರ್ಜೀಸಲ್ಲಿ ಯಾರಾದ್ರೂ ಅಂತ ಒಂದು ಪರ್ಸನ್ ಬಗ್ಗೆ ಆಗಲಿ, ಇಲ್ಲ ಅಂತ ಅಂದರೆ ಬಿಸ್ನೆಸ್ ಬಗ್ಗೆ ಆಗಲಿ, ಜಾಬ್ ಕೆರಿಯರ್ ಏನೇ ವಿಚಾರಣೆ ಅನ್ನೋದು ನೀವು ಸ್ವಲ್ಪ ಲೋ ಎನರ್ಜಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ಒಂದು ಐಡಿಯಾ ಅನ್ನೋದು ದೇವರು ನಮಗೆ ಕೊಡ್ತಾರೆ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದರೆ ಯೂನಿವರ್ಸ್ನಿಂದಾನೇ ನಮಗೆ ಸಜೆಷನ್ಸ್ ಅನ್ನೋದು ಬರುತ್ತೆ. ನಾವು ಯಾವಾಗಂತೂ ನಮ್ಮನ್ನು ನಾವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀವೋ ಆಗಲೇ ನಮ್ಮ ಯೂನಿವರ್ಸ್ ಸಪೋರ್ಟು ನಮಗೆ 100% ಸಿಗುತ್ತೆ. ಅರ್ಥ ಆಗ್ತಾಯಿತಾ? ಸೊ ಇದೇ ಥರನೇ ಅದಕ್ಕೆ ಮಾರ್ನಿಂಗ್ ಎದ್ದಿದ ತಕ್ಷಣ ಇವೆಲ್ಲ ಮಾಡ್ಕೊಳ್ರಿ. ನಾನು ಕನಸು ಕಟ್ಟಿರುವಂತಹ ಜೀವನವನ್ನು ಪಡೆಯುವ ಅವಕಾಶ ಕೊಟ್ಟಿರೋ ಅಂಥ ಯೂನಿವರ್ಸ್ಗೆ ಕೃತಜ್ಞತೆ. ಈ ಥರ ಪಾಸಿಟಿವ್ ಆಗಿ ಇರ್ರಿ ಅಂತ ಹೇಳ್ತಾ ಇರ್ತೀನಿ. ಆದರೂ ಕೆಲವೊಬ್ಬರು ನೆಗೆಟಿವ್ ಮೈಂಡ್ಸೆಟ್ಟಿಂದಾನೇ ಯೋಚನೆ ಮಾಡ್ಕೊತಾ ಇದ್ದಾರೆ. ಬಟ್ ಕೆಲವೊಬ್ರು ಅಂತೂ ಅಕ್ಕ ತುಂಬ ಸೂಪರಾಗಿ ಹೇಳ್ತಾ ಇದ್ದೀರಿ ಅಕ್ಕ, ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಜನರಲ್ ವೀಡಿಯೋಸಲ್ಲೇ ಆದರೂ ಸಮೇತ ನಮಗೆ ನಿಯರೆಸ್ಟ್ ಆಗಿರೋ ಥರ ಇರುತ್ತೆ. ನಿಮ್ಮ ಜನರಲ್ ವೀಡಿಯೋಸಲ್ಲೇ ನಾವು 50% ಆಗಿ ಪಾಸಿಟಿವ್ ಬರ್ತಾ ಇದ್ದೀವಿ. ಬಟ್ 1 or 2 ರೀಡಿಂಗ್ಸ್ ತಗೊಳೋದ್ರಿಂದ ಇನ್ನೂ ಪಾಸಿಟಿವ್ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ 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 ಧನ್ಯವಾದ ಅಂತ ಹೇಳ್ತೀನಿ. ಗ್ರ್ಯಾಟಿಟ್ಯೂಡ್ ಯೂನಿವರ್ಸ್, ಗ್ರ್ಯಾಟಿಟ್ಯೂಡ್ ಅಷ್ಟೇ ಅಲ್ವಾ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಹಾರ್ಟ್ಲಿ ಧನ್ಯವಾದಗಳು ಅಂತ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತ ಅಂದರೆ ನಮ್ಮ ವೀಡಿಯೋಸ್ನ ಒಂದು ಸ್ಟೆಪ್ ಅನ್ನೋದನ್ನು ಮುಂದಕ್ಕೆ ಕಳಿಸ್ತಾ ಇರೋ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಗುಡ್ ಸಪೋರ್ಟಿಂದ ಮಾತ್ರ ನನ್ನ ವಿಡಿಯೋ ಅನ್ನೋದು ಮುಂದಕ್ಕೆ ಹೋಗ್ತಾ ಇದೆ. ಓಕೆ, ಇವತ್ತು ನಾನು ತಗೊತಾ ಇರೋ ಅಂಥ ಟಾಪಿಕ್ಕು, ಅಕ್ಕ ನಮ್ಮ ಪರ್ಸನ್ಸ್ ಅನ್ನೋರು ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ, ಆದರೆ ಕ್ಲಾರಿಟಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ನಾವು ಏನು ಅರ್ಥ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದರೆ ನಾವು ಒಂದು ಕ್ಲಾರಿಟಿಗೆ ತಗೊತಾ ಇದ್ದೀವಿ. ಆದರೆ ಇನ್ನೂ ಸ್ವಲ್ಪ ಎಲ್ಲೋ 1% 2% ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದನ್ನು ಕ್ಲಾರಿಫೈ ಆದರೆ ಲೈಫಲ್ಲಿ ಅವರೇ ಬರ್ತಾರಾ, ಇಲ್ಲ ನಾವು ಮೂವ್ ಆನ್ ಆಗ್ಬೋದಾ ಅಂತ ನಾವು 98% ಬಂದಿದ್ದೀವಿ ಅಂತ ಕೆಲವೊಬ್ರು ಹೇಳಿದ್ದಾರೆ. ಅಂತ ಅವ್ರಿಗೋಸ್ಕರನೇ ಈಗ ನಾನು ತಗೊತಾ ಇರೋವಂಥ ಟಾಪಿಕ್ಕು, ನಿಮ್ಮ ಪರ್ಸನ್ ಮನಸ್ಸಲ್ಲಿ ನೀವು ಇದ್ರೂ ಸಮೇತ, ನಿಮ್ಮ ಮೇಲೆ ಪ್ರೀತಿ ಇದ್ರೂ ಸಮೇತ ಏನಕ್ಕೆ ಆ ಪರ್ಸನ್ನು ಓಪನ್ ಆಗಿ ಹೇಳೋದಕ್ಕೆ ಅವ್ರ ಕೈ ಹಾಕ್ತಾ ಇಲ್ಲ ಅಂದರೆ ಅವರೂ ಫೀಲ್ ಆಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇದೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಅಕ್ಕ ಅವ್ರು ಫೀಲ್ ಆಗ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ ಅಕ್ಕ ಅಂತಲೂ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅದ್ರ ಮೇಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಮನಸ್ಸಲ್ಲಿ ನೀವಂದರೆ ತುಂಬ ಇಷ್ಟ ಇದ್ದರೂ ಸಮೇತ ಅವರು ನೀವು ಕೇಳಿರೋ ಅಂಥ ಕಮಿಟ್ಮೆಂಟು, ಕ್ಲಾರಿಟಿನೋ, ನೀವು ಕೇಳಿರೋ ಅಂಥದ್ದು ಏನೇ ವಿಷಯ ಆದರೂ ಅದಕ್ಕೆ ಏನಕ್ಕೆ ಬ್ಯಾಕ್ ಸ್ಟೆಪ್ ಅನ್ನೋದು ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ನಮ್ಮ ಟಾಪಿಕ್ ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ. ಅಂದರೆ ನೀವು ಕೇಳಿದ್ದೀರಲ್ವ ಕ್ಲಾರಿಟಿ, ಕಮಿಟ್ಮೆಂಟ್ ಕೊಡಿ ಅಂತ. ಸೊ ಅಂಥ ಮೂಮೆಂಟಲ್ಲೇ ತಾನೇ ಅವ್ರು ನಿಮ್ಮಿಂದ ಸಪ್ರೇಷನ್ ಮಾಡಿ ಹಾಗೆ ಸಿಚುವೇಶನ್ಸ್ ಬಂದಿದ್ದು. ಅದಕ್ಕೋಸ್ಕರನೇ ಅವ್ರ ಮನಸ್ಸಲ್ಲಿ ನೀವು ಇದ್ದೀರಾ, ಅವ್ರಿಗೆ ಗೊತ್ತು ನಿಮ್ಮ ಹತ್ರ ಇದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ. ಆದರೂ ಏನಕ್ಕೆ ಅವರು ಏನು ವಿಷಯಗಳಿಂದ ಅವ್ರಿನ್ನ ಹಿಂದೆನೇ ಸ್ಟೆಪ್ ಅನ್ನೋದು ಹಾಕ್ಕೊತಾ ಇದ್ದಾರೆ. ಏನಕ್ಕೆ ನೀವು ಕೇಳಿರುವಂಥ ಕ್ಲಾರಿಟಿ, ಕಮಿಟ್ಮೆಂಟ್ ಅನ್ನೋದು ಕೊಡೋದಕ್ಕೆ ನಿಮ್ಮ ಪರ್ಸನ್ಸ್ ಹಾಕ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಇವತ್ತು. ಓಕೆ, ವೈ ಡು ಐ ಫೀಲ್ ಸೋ ಲಾಸ್ಟ್? Why do I deserve someone like you? I don't want to be who I used it to be. You deserve better. This love is crazy. I can't come to you now. You have triggered me. I don't know where to start. I wish I could be fully honest with you. I long for your kiss. I can't promise you anything. I am the man. ఓకే, ఇప్పుడు మనము వీడియో క్లారిఫికేషన్ ద్వారా ఒక్కొక్కటే మనం అనేసి వీడియోస్ చూసుకుంటూ వద్దామండి. ఇంకా ఓకే, సి reading
ಇವತ್ತು ತುಂಬ ನೀಟಾಗಿ ಇನ್ನೂ ಕ್ಲಾರಿಟಿಯಿಂದ ಹೇಳೋ ಅಂಥ ಒಂದು ಪ್ರಯತ್ನ ಪಡ್ತೀನಿ. ಏನಕ್ಕೆ ಅಂತ ಅಂದರೆ ಅಮಾವಾಸ್ಯೆ ಎನರ್ಜೀಸ್ ಅನ್ನೋದು ನಿಮ್ಮ ಪರ್ಸನ್ಸ್ ಅವ್ರಿಗೆ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಅನ್ನೋದು ತಂದು ಕೊಡ್ತಾ ಇದೆ ಅಂತ ನೋಡ್ತಾ ಇರೋದು. ಅದಕ್ಕೆ ನಿಮ್ಮ ಪರ್ಸನ್ ಅನ್ನೋ ಅವರು ವೈ ಡು ಐ ಫೀಲ್ ಸೋ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಏನಕ್ಕೆ ನಾನು ನಿನ್ನನ್ನು ಲಾಸ್ ಆಗ್ತೀನೇನೋ ಅನ್ನೋ ಒಂದು ಭಯ ಅನ್ನೋದು ನನ್ನಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ಹೇಳ್ತಿದ್ದಾರೆ. ಏನಕ್ಕಂತ ಅಂದರೆ ಅವ್ರಿಗೆ 100% ಮ್ಯಾರಿಡ್ ಪರ್ಸನ್ಸ್ ಹತ್ರ ನೀವು ಡೀಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಏನಕ್ಕಂತ ಅಂದರೆ ಈಗ ನಿಮ್ಮ ಪರ್ಸನ್ ಅನ್ನೋ ಅವರು ಎಲ್ಲಿ ಇದ್ದಾರೋ ಅಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೇ ಬಿ ಕಿಡ್ಸು ಇದ್ದಾರೆ. ಆ ಕಿಡ್ಸ್ ಬಗ್ಗೆನೂ ತುಂಬ ವಿಚಾರಣೆ ಅನ್ನೋದನ್ನ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ ಈ ಥರ ಡೆಸಿಷನ್ ತಗೊಂಡ್ರೆ ಕರೆಕ್ಟಾಗಿ ಇರುತ್ತೆ ಅಂತ ಈಗ ಆ ಪರ್ಸನ್ನು ಈವನ್ ರೆಸ್ಟ್ ಮೋಡ್ ಅಂತ ಅಂದರೆ ಫ್ರೀ ಆಗಿರೋ ಟೈಮಲ್ಲಿ ನಿಮ್ಮ ಪರ್ಸನ್ ಅನ್ನೋ ಅವರು ತುಂಬ ಮಕ್ಕಳ ಬಗ್ಗೆ ವಿಚಾರಣೆ ಅನ್ನೋದನ್ನ ನಡೆಸ್ತಾ ಇದ್ದಾರೆ. ಇಲ್ಲ ಅಕ್ಕ ಫ್ಯಾಮಿಲಿ ಇನ್ನೂ ಮ್ಯಾರೇಜೇ ಆಗಿಲ್ಲ, ನಾವು ಅನ್ಮ್ಯಾರಿಡು ಇನ್ ಕೇಸ್ ಅಂತ ಅನ್ನಂಗಿದ್ರೆ ಅಂತ ಅಂದರೆ ಮೇ ಬಿ ನಿಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಅಂತ ಅಂದ್ರೂ ಆಗಿರ್ಬೋದು. ಅಂತ ಅಂದರೆ ಅಲ್ಲಿ ಒಪ್ಕೊಂತಾರೋ ಒಪ್ಪಲ್ಲೋ ಅಂತ ಅಂದರೆ ಹೈ ಕ್ಯಾಸ್ಟ್ ಲೋ ಕ್ಯಾಸ್ಟ್ ಕೆಲವೊಬ್ಬರಲ್ಲಿ ಕೆಲವೊಂದು ಅಂದರೆ ದೊಡ್ಡವ್ರಿಗೆ ಅಟ್ಲೀಸ್ಟ್ ಈಗಿನ ಅಂಥ ಜನ್ರೇಷನ್ ಅವ್ರಿಗೆ ಇಲ್ಲ ಅಂತ ಅಂದರೂ ಸಮೇತ ಮನೆಯಲ್ಲಿ ಇರೋ ಅಂಥ ದೊಡ್ಡವ್ರು ಇರ್ತಾರಲ್ವಾ, ಅಂಥ ದೊಡ್ಡವ್ರಿಗಾದ್ರೂ ಸ್ವಲ್ಪ ಫಾರ್ಮಾಲಿಟೀಸ್ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿದ ತಕ್ಷಣ ಅದು ಈ ಥರ ಹೇಳಬೇಕು ಫ್ಯಾಮ್ಲಿಗೆ ಎದುರ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಮಾತುಗಳಲ್ಲಿ ಹೇಳಬೇಕು ಅಂತ ಅಂದರೆ ಮತ್ತೆ ನಮ್ಮ ಪರ್ಸನ್ನ ಫ್ಯಾಮ್ಲಿದಲ್ಲಿ ಒಪ್ಕೊತಾರೋ ಒಪ್ಕೊಳಲ್ಲೋ ಮತ್ತೆ ಏನಾದರೂ ತೊಂದರೆಗಳು ಬರುತ್ತೇನೋ ಈ ಥರ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಳೋದ್ರಿಂದ ಮತ್ತೆ ಏನಾದರೂ ಅಂತಾರೇನೋ ನನ್ನ ಪರ್ಸನ್ಗೆ ಅನ್ನೋ ಒಂದು ಫ್ಯಾಮ್ಲಿ ವಿಚಾರದಲ್ಲಿನೂ ಕೆಲವೊಬ್ಬರು ಯೋಚನೆ ಮಾಡ್ತಾ ಇದ್ದಂಗೂ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಈ ಕಡೆ ಪ್ರೀತಿ ಮಾಡಿರೋರ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಆ ಥರ ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡಿದ್ರೆ ದೊಡ್ಡವ್ರನ್ನ ವಿಷಯಗಳಲ್ಲಿ ಯೋಚನೆ ಮಾಡಿದ್ರೆ ಆ ದೊಡ್ಡವ್ರು ಒಪ್ತಾರೋ ಇಲ್ಲೋ ಅನ್ನೋ ಒಂದು ಭಯನಲ್ಲಿ ಸ್ವಲ್ಪ ಜನ ಇದ್ದಂಗೂ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಆದರೆ ನಿಮ್ಮ ಪರ್ಸನ್ನು ನಿಮಗೆ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ತುಂಬ ಚೆನ್ನಾಗಿತ್ತು ಪ್ರೀವಿಯಸ್ ಅಲ್ಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಆ ಪರ್ಸನ್ಸ್ಗೆ ಈಗ ಹೆಂಗಿದೆ ಅಂತ ಅಂದರೆ ನಿಮ್ಮನ್ನ ನೋಡ್ತಾ ಇದ್ರೆ ಇನ್ನು ಈ ಯೋಚನೆಗಳಿಂದ ನೀವೇನಾಗ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮಲ್ಲೇ ಕನ್ಫ್ಯೂಷನ್ ಸ್ಟೇಟ್ ಅನ್ನೋದು ಜಾಸ್ತಿ ಇದೆ. ನಿಮ್ಮ ಪರ್ಸನ್ನಲ್ಲಿನೂ ಕನ್ಫ್ಯೂಷನ್ ಸ್ಟೇಟ್ ಅನ್ನೋದು ಜಾಸ್ತಿ ಇರೋ ಕಾರಣಗಳಿಂದ ಈಗ ನೀವು ಸೈಲೆಂಟ್ ಅನ್ನೋದು ಆಗ್ಬಿಟ್ಟಿದ್ದೀರಾ ಅಂತ ಅಂದರೆ ಪ್ರತಿಯೊಂದು ಸಾರಿ ಮಾತಾಡಿದ ತಕ್ಷಣನೇ ಆ ಪರ್ಸನ್ ಯಾವಾಗ ನೋಡಿದ್ರು ಏನು ಮಾಡ್ತಾ ಇದ್ದ ಏನೋ ಒಂದು ಕಾರಣಗಳು ಹೇಳಿ ತಪ್ಪಿಸ್ಕೊತಾ ಇರೋ ಅಂತ ಒಂದು ಪರ್ಸನ್ ಅಂತ ಅಂದರೆ ನಿಮ್ಮನ್ನ ಮೀಟ್ ಆದಾಗ ಸೊಸೈಟಿ ಅನ್ನೋದಿದೆ, ಫ್ಯಾಮ್ಲಿ ಅನ್ನೋದಿದೆ, ಇವೆಲ್ಲ ಆ ಪರ್ಸನ್ಗೆ ಆಗ ನೆನಪು ಅನ್ನೋದು ಬಂದಿಲ್ಲ. ಏನಕ್ಕೆ ಅಂತ ಅಂದರೆ ಆ ಪರ್ಸನ್ಗೆ ಆಗ ನೀವು ತೋರಿಸಿರೋ ಅಂಥ ಪ್ರೀತಿ ಮಾತ್ರನೇ ನೆನಪು ಅನ್ನೋದು ಬಂದಿದೆ. ಅದರಿಂದ ಆ ಪ್ರೀತಿ ಅನ್ನೋದು ಏ ಥರ ಇರುತ್ತೆ, ಕೆಲವೊಬ್ಬರು ಕೇಳಿರ್ತಾರೆ ಜೆನ್ಯೂನ್ ಆಗಿರೋ ಅಂಥ ಪ್ರೀತಿ ಏ ಥರ ಇರುತ್ತೆ ಅಂತಲೂ ಕೇಳಿರ್ತಾರೆ. ಅಲ್ಲ ಈ ಕಾಲದಲ್ಲಿ ಜೆನ್ಯೂನ್ ಆಗಿರೋ ಅಂಥ ಪ್ರೀತಿ ಅನ್ನೋದು ಯಾರು ಕೊಡ್ತಾ ಇದ್ದಾರೆ, ಯಾರಿದ್ದಾರೆ ಅಂತ ಜೀವನದಲ್ಲಿ ಎಲ್ಲರೂ ಸುಳ್ಳು ಎಲ್ಲದೂ ನಾಟಕ ಅಂತ ಅಂದಿರೋ ಅಂಥ ಪರ್ಸನ್ಸು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಯಾವುದಕ್ಕ ನಮ್ಮ ಪರ್ಸನ್ ಈ ಥರ ಅಂದಿದ್ರು ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಮ್ಮ ಅಂತ ಅವರಿಗೆ ನೀವು ನಿಮ್ಮ ಜೆನ್ಯೂನ್ ಆಗಿರೋ ಅಂತ ಪ್ರೀತಿ ಮಾಡಿ ತೋರಿಸಿದ್ದೀರಾ. ಆದರೆ ಆ ಪರ್ಸನ್ನು ಆ ಪ್ರೀತಿ ಅನ್ನೋದನ್ನ ಪ್ರೀತಿಯಾಗಿ ಅರ್ಥ ಮಾಡ್ಕೊಳೋದನ್ನ ಬಿಟ್ಬಿಟ್ಟು ಟಾರ್ಚರ್ ಆಗಿ ಆ ಪರ್ಸನ್ ಅರ್ಥ ಮಾಡ್ಕೊತಾ ಹೋದ ಅಂತ ಅಂದರೆ ಪ್ರಾಕ್ಟಿಕಲ್ ಆಗಿ ಇದ್ದು ಎಲ್ಲ ಥರನೇ ಸುಮ್ಮನೆ ಬಿಡು ನೀವೆಲ್ಲ ಮಾಡೋದು ಒಂದು ನಾಟಕ ಬಿಡು ಅನ್ನೋ ಥರ ನೀವು ಪರ್ಸನ್ ಅನ್ನೋ ಅವರು ನಿಮ್ಮನ್ನ ನೆಗೆಟಿವ್ ಆಗಿ ನೋಡಿರೋದು ಆಗಿದೆ ಅಂತ ಅಂದರೆ ಇದು ಪಾಸ್ಟ್ ಅಲ್ಲಿ ಅಂತ ಅಂದರೆ ನೀವು ಮೀಟ್ ಆದಾಗ ನಿಮ್ಮ ಮಧ್ಯೆ ಹೇಗಿರೋದು ಅಂತ. ಅದಕ್ಕೋಸ್ಕರನೇ ಇವೆಲ್ಲ ಆ ಪರ್ಸನ್ಸ್ನ ಒಪ್ಸೋ ಪ್ರಯತ್ನ ಮಾಡಿ ನೀವು ಒಂದು ವ್ಯಾಕ್ಸಿನ್ ಅನ್ನೋದು ಹೋಗ್ಬಿಟ್ಟಿದ್ದೀರಾ ಅಂತ ಅಂದರೆ ಸೈಲೆನ್ಸ್ ಆಗಿ ಬಂದಿದ್ದೀರಾ. ಅದಕ್ಕೋಸ್ಕರನೇ ಈಗ ನಿಮ್ಮ ಪರ್ಸನ್ ಅನ್ನೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಏನಂತ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ಏನಕ್ಕೆ ನನ್ನ ಪರ್ಸನ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಏನಕ್ಕೆ ನನ್ನ ಪರ್ಸನ್ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಮೊದಲ ಥರ ಚೇಸ್ ಮಾಡ್ತಾ ಇಲ್ಲ, ನನ್ನ ಹತ್ರ ಬಯಸ್ಕೊಳೋದಕ್ಕೂ ರೆಡಿ ಆಗ್ತಾ ಇಲ್ಲ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾರಾದರೂ ಇವ್ರ ಜೀವನದಲ್ಲಿ ಬಂದ್ಬಿಟ್ಟಿದ್ದಾರಾ, ಇನ್ನು ನನ್ನ ರಿಲೇಷನ್ಶಿಪ್ ಅನ್ನೋದು ಎಂಡ್ ಮಾಡ್ಕೊತಾ ಇದ್ದಾರಾ, ಯಾರು ಏನು ನಡೀತಾ ಇದೆ ಅಂತ ಅನ್ನೋ ಒಂದು ಭಯ ಅನ್ನೋದು ನಿಮ್ಮ ಪರ್ಸನ್ನಲ್ಲಿ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ಗೆ ನನಗೆ ಒಂದು ಸೆನೇರಿಯೋ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಮ್ಮ ಪರ್ಸನ್ ಮನಿ ಓರಿಯೆಂಟೆಡ್ ಪರ್ಸನು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ಸ್ ಥರ ಕಾಣಿಸ್ತಾ ಇದ್ದಾರೆ. ಕೆಲವೊಬ್ಬರು ಅನ್ನೋರು ಮನಿನೂ ಚೆನ್ನಾಗಿ ಗ್ರೋ ಅನ್ನೋದನ್ನ ಮಾಡ್ಕೊಬಿಟ್ಟಿದ್ದಾರೆ. ಗ್ರೋತಲ್ಲಿ ಮನಿ ಪರವಾಗಿನೂ ಗ್ರೋತ್ ಅನ್ನೋದು ಬಂದಿದ್ದಾರೆ. ಕೆಲವೊಬ್ಬರು ಅನ್ನೋ ಅವರು ಈಗೀಗ ಅಂತ ಅಂದರೆ ನಿಮ್ಮ ಸಪ್ರೇಷನ್ ಅನ್ನೋದು ಕಾಣಿಸಿದ ಮೇಲೆ ನಿಮ್ಮ ಪರ್ಸನ್ಸ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ. ಅಂದರೆ ಈಗೀಗ ಹಾರ್ಟ್ ಚಕ್ರ ಅನ್ನೋದು ನಿಮ್ಮ ಪರ್ಸನ್ಗೆ ಓಪನ್ ಆಗ್ತಾ ಇದೆ. ಇನ್ನು ಥ್ರೋಟ್ ಚಕ್ರನೇ ಓಪನ್ ಆಗ್ತಾ ಇಲ್ಲ ಅಮ್ಮ. ಅದಕ್ಕೋಸ್ಕರನೇ ಓಕೆನಾ ಹಾರ್ಟ್ ಚಕ್ರ ಅನ್ನೋದು ಓಪನ್ ಆಗಿದೆ. ಹಾರ್ಟ್ ಚಕ್ರ ಓಪನ್ ಆಗಿದ ತಕ್ಷಣನೇ ಈ ಪರ್ಸನ್ ಮನಸ್ಸಿಂದ ಯೋಚನೆ ಮಾಡ್ತಾ ಇರೋ ಒಂದು ಕಾರಣಗಳಿಂದ ಅವರು ಮಾಡಿರೋ ಅಂಥ ಮಿಸ್ಟೇಕ್ಸು ಪಾಸ್ಟಲ್ಲಿ ಏನಿದೆ ಅಂತ ಈಗ ಆ ಪರ್ಸನ್
ಪರ್ಸನ್ಗೆ ಒಂದು ಕ್ಲಾರಿಟಿ ಅನ್ನೋದು ಕರೆಕ್ಟಾಗಿ ಬರ್ತಾ ಇದೆ. ನಾನು ಮಾಡಿರೋ ಅಂಥ ಮಿಸ್ಟೇಕ್ಸ್ ಹೇಗಿದೆ ಅಂತ ಅಂದರೆ ನನ್ನ ಜೀವನದಲ್ಲಿ ಇಂಥ ಚೀಪಾಗಿ ನಾನು ಬಿಹೇವ್ ಮಾಡಿದ್ದೀನ ಅಂತ ಈಗೀಗ ನಿಮ್ಮ ಪರ್ಸನ್ ಮೇಲೆ ಒಂದು ಅಸಹ್ಯ ಅನ್ನೋದು ಆಗ್ತಾ ಇದೆ ಅಂತ ಅಂದರೆ ಒಂಥರ ಬೇಜಾರು ಅನ್ನೋದು ಆಗ್ತಾ ಇದೆ ಅಂತ ಹೇಳ್ಬೋದು. ಅಂತ ಅಂದರೆ ಈ ಥರ ಮಣಿಗೋಸ್ಕರ ನನ್ನ ಪರ್ಸನ್ ಅನ್ನೋ ಅವ್ರನ್ನ ನಾನು ದೂರ ಮಾಡಿಕೊಂಡು ಬಂದಿದ್ದು. ಇಲ್ಲ ನೀನು ಇಲ್ಲೇ ಇರು, ಪ್ರೀತಿ ಆಗಿದ್ರೆ ಹೆಂಗೋ ಒಂಥರ ಒಂದು 1,000 ರೂಪಾಯಿ 2,000 ಕಡಿಮೆ ಆದರೂ ಪರವಾಗಿಲ್ಲ, ನಾವು ಅಫೆಕ್ಷನೇಟ್ ಆಗಿ ಇರ್ತೀವಿ ಅಂತ ತುಂಬ ನೀವು ಒಪ್ಸೋ ಪ್ರಯತ್ನ ಮಾಡಿದ್ದೀರಾ ನಿಮ್ಮ ಪರ್ಸನ್ನ. ಆದರೂ ಸಮೇತ ನಿಮ್ಮ ಪರ್ಸನ್ನೇ ದುಡ್ಡಿದ್ರೆ ದುನಿಯಾ, ನಿಂಗೆ ಏನು ಗೊತ್ತಾಗುತ್ತೆ, ಸುಮ್ಮನೆ ಇರ್ತೀಯಾ ಅನ್ನೋ ಒಂಥರ ರೇಂಜಲ್ಲಿ ಹೇಳ್ಬಿಟ್ಟು ನಿಮ್ಮಿಂದ ಸಪ್ರೇಷನ್ ಆಗಿರೋ ಅಂಥ ಕಾರಣಗಳು ಕಾಣಿಸ್ತಾ ಇದೆ. ಆದರೆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡ್ರೆ ಹೊತ್ತು ಈ ಪರ್ಸನ್ ಎಮೋಷ್ನಲ್ ಆಗಿ ಫೆಡಪ್ ಅನ್ನೋದು ಆಗ್ಬಿಟ್ಟಿದ್ದಾರೆ ಅಂತಂದರೆ ಕೆಳಗಡೆ ಬಿದ್ದೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ ಜೀವನದಲ್ಲಿ ಹೇಗಿದೆ ಅಂತ ಅಂದರೆ ಮನಿ ಸಂಪಾದನೆ ಮಾಡ್ಕೊಂಡಿದ್ದೀನಿ ಹೊತ್ತು ನನ್ನ ಪರ್ಸನ್ನ ಸಂಪಾದನೆ ಮಾಡ್ಕೊಳೋದಕ್ಕೆ ನಂಗೆ ಆಗಲ್ವಲ್ಲ. ಅಂದರೆ ದುಡ್ಡಿದ್ರೆ ದುನಿಯಾದಲ್ಲಿ ಏನಾದರೂ ಪರ್ಚೇಸ್ ಮಾಡ್ಬೋದೇ ಹೊತ್ತು ದುಡ್ಡಿದೆ ಅಂತ ಅಹಂಕಾರಕ್ಕೆ ಹೋಗಿದ್ದೇವೆ ಅಂತ ಅಂದರೆ ಇಷ್ಟಪಟ್ಟಿರೋ ಅಂಥ ಪರ್ಸನ್ನ ನಾವು ಏನಂತಾರೆ ಕೈಗೆ ತಗೊಳೋದಕ್ಕೆ ಲೈಫ್ ಲಾಂಗು ನಮ್ಮ ಜೊತೆ ಅಲ್ಲಿ ಇಟ್ಕೊಳೋದಕ್ಕೆ ಆಗಲ್ಲ ಅನ್ನೋ ಒಂದು ಮೈಂಡಕ್ಕೆ ಬಂದ್ಬಿಟ್ಟಿದ್ದಾರೆ ನಿಮ್ಮ ಪರ್ಸನ್ ಅನ್ನೋ ಅವರು ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಈಗ ನಿಮ್ಮ ಪರ್ಸನ್ಗೆ ಅವರೇ ಹೇಳ್ತಿದ್ದಾರೆ ಏನಂತ, ವೈ ಡು ಐ ಡಿಸರ್ವ್ ಸಮ್ ವೈನ್ ಲೈಕ್ ಯು. ನಿನಗೆ ಏ ಥರ ಅರ್ಹತೆ ಇರೋ ಅಂಥ ಒಂದು ಪರ್ಸನ್ ಅಂತ ಈಗೂ ನನ್ನ ನೀನು ಇಷ್ಟನೇ ಪಡ್ತಾ ಇದೆಯಲ್ವಾ ಅಂತ ಕೇಳ್ತಿದ್ದಾರೆ. ಅಂತ ಅಂದರೆ ಅವ್ರ ಮೇಲೆ ಅವ್ರಿಗೆ ಡೌಟ್ ಆಗಿದೆ ಅಂತಂದರೆ ನಾನು ಯಾರೂ ಇಷ್ಟಪಡಲ್ಲ, ನೀನು ನೋಡಿದ್ರೆ ನನ್ನನ್ನು ಇಷ್ಟ ಅಂತ ಹೇಳ್ತಾ ಇದೀಯಾ, ಅದಕ್ಕೋಸ್ಕರ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ನಡೀತಾ ಇರೋದು. ಈ ಥರನೂ ಪರ್ಸನ್ಸ್ ನಿಜವಾದ ಪ್ರೀತಿ ಅಂತ ಅಂದರೆ ಇಷ್ಟು ಇರುತ್ತಾ ಅಂತ ಈಗ ಆ ಪರ್ಸನ್ಗೆ ಮೈಂಡಿಂದ ಅನ್ನೋದು ಯೋಚನೆ ಮಾಡ್ಕೊತಾ ಇದ್ದಾರೆ. ಈಗ ಹೇಗಾದರೂ ಸೇರಿ ರಿಲೇಷನ್ಶಿಪ್ಪಲ್ಲಿ ಒಂದು ಗ್ರೋ ಅಪ್ ಅನ್ನೋದು ಒಂದು ಸ್ಟೆಪ್ ಅನ್ನೋದು ಮುಂದಕ್ಕೆ ತಗೋಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಸು. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ಗೆ ಹೇಗಾದರೂ ಸಮೇತ ನಿಮ್ಮನ್ನು ರೀಚ್ ಆಗಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಇದ್ರೆ ಮಾತ್ರನೇ ಜೀವನದಲ್ಲಿ ಚೆನ್ನಾಗಿರ್ತೀನಿ ಅನ್ನೋ ಒಂದು ನಂಬಿಕೆ ಅನ್ನೋದು ನೀವು ಆ ಪರ್ಸನ್ ಮೈಂಡಲ್ಲಿ ತರಿಸಿರೋ ಅಂಥ ವ್ಯಕ್ತಿಗಳು ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ನಿಮ್ಮ ಹೆಲ್ಪಿಂಗ್ ನೇಚರು ಅಂತ ಅಂದರೆ ಏನಾಯಿತು, ಆ ಹೆಲ್ಪಿಂಗ್ ನೇಚರಿಂದ ನಿಮ್ಮ ಪರ್ಸನ್ಗೆ ಫೈನಾನ್ಷಿಯಲಿ ಸೆಕ್ಯೂರ್ ಕೊಟ್ಟಿದ್ದೀರಾ, ಎಮೋಷ್ನಲಿ ಸ್ಟೇಬಲ್ ಮಾಡಿದ್ದೀರಾ. ನೀವು ತೋರಿಸೋ ಅಂತಂದರೆ ನಿಮಗೋ ನಿಮ್ಮ ಪರ್ಸನ್ಗೋ ಯಾರಿಗೋ ತುಂಬ ಪೆಟ್ಸ್ ಅಂತಂದರೆ ಇಲ್ಲಿ ತುಂಬ ಇಷ್ಟ. ಅಮ್ಮ ನೇಚರಲ್ಲಿ ತುಂಬ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀರಾ. ಪೆಟ್ಸ್ ಅಂತ ಅಂದರೆ ತುಂಬ ಇಷ್ಟಪಡ್ತೀರಾ. ನಿಮ್ಮ ಪರ್ಸನ್ ಮನೆಯಲ್ಲೋ ಇಲ್ಲ ನಿಮ್ಮ ಮನೆಯಲ್ಲೋ ಆದರೂ ಇರಬೇಕು, ಅಥವಾ ನಿಮ್ಮಲ್ಲಿ ಇಬ್ಬರಲ್ಲಿ ಯಾರಿಗೋ ಒಬ್ಬರಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರನೇ ಈಗ ಆ ಯೂನಿವರ್ಸ್ನಿಂದಾನೇ ನಿಮಗೆ ಈ ಥರ ಒಂದು ಒಳ್ಳೆ ಮೆಸೇಜ್ ಅನ್ನೋದು ಬರ್ತಾ ಇದೆ. ನಿಮ್ಮ ಪರ್ಸನ್ ಅನ್ನು ಅವರು ಎಲ್ಲಿ ಹೋಗಿದಾರೋ, ನಿಮ್ಮ ಪರ್ಸನ್ನು ನೀವು ಅನ್ಕೊಂಡಿದ್ದೀರಾ ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಯಿತು ಅಂತ ಅನ್ಕೊತಾ ಇದ್ದೀರಾ. ಇಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ಎಂಡ್ ಆಗಿಲ್ಲ, ಈಗಲೇ ಕರೆಕ್ಟಾಗಿ ನ್ಯೂ ಬಿಗಿನಿಂಗ್ ಅನ್ನೋದು ಆಗ್ತಾ ಇದೆ. ನೀವು ಏನಕ್ಕೆ ಆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀರಾ, ನಾನಿದ್ದೀನಿ ಅಲ್ವಾ, ಯೂನಿವರ್ಸ್ಗೆ ಫುಲ್ ಯಾರಂತೂ ಸರೆಂಡರ್ ಅನ್ನೋದು ಆಗಿಬಿಟ್ಟು ನಿಮ್ಮನ್ನು ನೀವು ಕೆರಿಯರಲ್ಲಿ ಮುಂದಕ್ಕೆ ಜೀವನದಲ್ಲಿ ಹೋಗ್ತಾ ಇದ್ದೀರೋ ಅದಕ್ಕೋಸ್ಕರನೇ ನಮ್ಮ ಯೂನಿವರ್ಸ್ ಅನ್ನೋರು ಇಲ್ಲ, ಅವರು ಎಂತ ಅವರು ಅಂತ ನಿಮಗೆ ದೂರ ಇದ್ದು ನಿಮಗೆ ಆ ಪರ್ಸನ್ ವ್ಯಾಲ್ಯೂ ಅನ್ನೋದು ಗೊತ್ತಾಗೋ ಥರ ಮಾಡಿಸ್ತೀನಿ ಅಂತ ನಿಮಗೆ ಒಂದು ಸಪ್ರೇಷನ್ಗೂ ಕಾರಣ ಆಗಿದೆ. ಅವ್ರ ಬಗ್ಗೆ ನೀವು, ನಿಮ್ಮ ಬಗ್ಗೆ ಅವರು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಳೋ ಅವಕಾಶ ಅನ್ನೋದು ನಮ್ಮ ಯೂನಿವರ್ಸ್ ಅನ್ನೋ ಅವರು ನಿಮಗೆ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಅಂದರೆ ಈ ಗ್ಯಾಪಲ್ಲಿ ಮನುಷ್ಯ ಅನ್ನೋದು ಹತ್ರ ಇದ್ರೆ ಏನಾಗ್ತಾ ಇರುತ್ತೆ ಅಂತ ಅಂದರೆ ಪದೇ ಪದೇ ಪ್ರೀತಿ ಕೊಡ್ತಾ ಇದ್ರು ಸಮೇತ ಅವರು ಬೆಳೆದಿರುವಂಥ ವಾತಾವರಣ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ. ಏನಕ್ಕೆ ಅಂತ ಅಂದರೆ ನೀನು ತಿಂದಿದೀಯಾ, ತಿಂದಿಲ್ವಾ, ಎದ್ದಿದೀಯಾ, ಮಲಗಿದೀಯಾ ಅಂತ ಯಾರನ್ನ ಸಮೇತ ಕಾಲ್ ಮಾಡಿ ಮೆಸೇಜ್ ಮಾಡಿ ಅವ್ರ ಬಗ್ಗೆ ಕಷ್ಟ ಸುಖ ವಿಚಾರಣೆ ತಿಳ್ಕೊಳೋರು ಇಲ್ಲ. ಆದರೂ ಸಮೇತ ಇಲ್ಲಿ ಏನು ಮಾಡಿದ್ದೀರಾ ನೀವು, ಆ ಪರ್ಸನ್ಗೆ ಅಷ್ಟು ಪ್ರಿಯಾರಿಟಿ ಅನ್ನೋದೇ ಕೊಟ್ಟು ಆ ಪರ್ಸನ್ನೇ ಲೈಫ್ ಅನ್ನೋದು ಥರ ನೀವು ನೋಡ್ಕೊತಾ ಬಂದಿದ್ದೀರಾ ಆ ಪರ್ಸನ್ ಅನ್ನೋ ಅವ್ರನ್ನ. ಆದರೂ ಸಮೇತ ಆ ಪರ್ಸನ್ಗೆ ನೀವು ಕೊಟ್ಟಿರುವಂಥ ಅಭಿಮಾನ ಏನಾಯಿತು ಆಯಿತು, ಆ ಲವ್ ಅನ್ನೋದು ಏನಾದರೂ ಆಯಿತು, ಅದು ಒಂದು ಥರ ಟಾರ್ಚರಾಗಿ ಆಗಿಬಿಟ್ಟಿದೆ. ಏನಪ್ಪ ಪ್ರತಿಯೊಂದು ಸತಿ ಕಾಲು ಮೆಸೇಜ್ ಮೇಲೆ ಮೆಸೇಜ್ ಮಾಡೋದು, ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾಳೆ, ಸ್ವಲ್ಪ ನೆಮ್ಮದಿ ಆಗಿಬಿಡಲ್ಲ, ಮಾತಾಡೋಕ್ಕೆ ಟೈಮ್ ಕೊಡಲ್ಲ ಅನ್ನೋ ಒಂದು ಥರ ರೀತಿ ಆಗಿಬಿಟ್ಟು ಆ ಪರ್ಸನ್ಸ್ ಅನ್ನೋ ಅವರು ಒಂದು ಬ್ಲ್ಯಾಕ್ ಲಿಸ್ಟ್ ಹಾಕೋದಕ್ಕೂ ನೀವೇ ಕೆಲವೊಂದು ಸಾರಿ ಕಾರಣ ಅನ್ನೋದು ಆಗಿಬಿಟ್ಟಿದ್ದೀರಾ. ನೋಡಿ ಅಮ್ಮ, ಇಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಇಲ್ಲಿ ಜಸ್ಟ್ ಒಂದು ಹಬ್ಬದ ಅಡುಗೆ ಮಾಡಿದ್ದೀವಿ ಅಂತ ಒಂದು 10 ಟೈಪ್ಸ್ ಆಫ್ ವೆರೈಟೀಸ್ ಅನ್ನೋದು ಫುಡ್ ನಾವು ಮಾಡಿರ್ತೀವಿ. ಆದರೆ ಅಲ್ಲಿ ನಮಗೆ ಬೇಕಾಗಿರೋದು ರಸಮ್ ಅನ್ನ ಅಷ್ಟೇ. ರಸ ಸಾಂಬಾರು ಅನ್ನ ಆದರೆ ರಸ ಅನ್ನ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತು. ಅದು ನಮ್ಮ ಪ್ರೆಸೆಂಟ್ ಅನ್ನೋದು, ನಮ್ಮ ಬಾಡಿ ಅನ್ನೋದು ಅದನ್ನು ಮಾತ್ರನೇ ಇಷ್ಟಪಡ್ತಾ ಇದೆ. ಅದು ಬಿಟ್ಟು ನೀವೇನು ಮಾಡಿದ್ದೀರಾ ನಿಮ್ಮ ಪರ್ಸನ್ಸ್ಗಂತ ಅಂದರೆ ಚಟ್ನಿ ಹಾಕು, ರಸ ಹಾಕು, ಸಾಂಬಾರು ಹಾಕು, ಪಲ್ಯ ಹಾಕು ಅಂತ ಪ್ರತಿಯೊಂದೂ ನೀವು ಮಾಡಿರೋ ಪ್ರತಿಯೊಂದು ಅಲ್ಲಿ ಏನಂತಾರೆ ಇದು ಮಾಡಿದ್ದೀರಾ ಅಂತಂದರೆ ಪ್ಲೇಟಲ್ಲಿ ಇಟ್ಕೊಟ್ಟಿದ್ದೀರಾ ಅಂತ
ಅಂದರೆ ನಿಮ್ಮ ಅತಿಯಾದ ಪ್ರೀತಿ ಅನ್ನೋದು ಸಮೇತ ನಿಮ್ಮ ಪರ್ಸನ್ ತಡೆಯೋದಕ್ಕೆ ಆಗದೇನೆ ವಾಮಿಟ್ ಅನ್ನೋದಕ್ಕೆ ಬರ್ತಾ ಇದ್ದಾರೆ. ವಾಮಿಟ್ ಸೆನ್ಸೇಷನ್ ಅಂತ ಅಂದರೆ ನೀವು ತೋರಿಸಿರೋ ಅಂಥ ಪ್ರೀತಿ ಅಂತ ಅಂದರೆ ನೀವು ಹೇಗಿದೆ ಅಂತಂದರೆ ನೀವು ಒಳ್ಳೆಯವರು ಅಂತ ಆ ಪರ್ಸನ್ ಗೊತ್ತು. ಆದರೆ ಆ ಪರ್ಸನ್ ರಸನ ಕೊಡಮ್ಮ ಅಂತ ಅಂದರೆ ನೀವೆಲ್ಲ ನಾನು ಕೊಡ್ತೀನಿ ತಗೋ 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 ಅಂತ ಅಂದರೆ ಎಷ್ಟಂತ ತಿನ್ನೋದಕ್ಕಾಗುತ್ತೆ. ಅತಿಯಾದ ಊಟನೂ ಸಮೇತ ಕೆಲವೊಂದು ಸಾರಿ ಅತಿಯಾದ ಏನಂತಾರೆ ಊಟನೂ ಸಮೇತ ನಮಗೆ ವಿಷವಾಗೇ ಆಗುತ್ತೆ. ಅದೇ ಥರನೇ ನೀವು ತೋರಿಸಿರೋ ಅಂಥ ಪ್ರೀತಿ ಆ ಪರ್ಸನ್ಗೆ ಆ ಥರನೇ ಅನಿಸಿದೆ. ಅದಕ್ಕೋಸ್ಕರ ನಿಮಗೆ ಸಪ್ರೇಷನ್ ಅನ್ನೋದು ಬಂದಿದೆ. ಅರ್ಥ ಆಗುತ್ತೆ ಅನಿಸುತ್ತೆ. ಅಂತ ಅಂದರೆ ಯಾರಂತೂ ಲೋ ಎನರ್ಜಿ ಅಂತ ಅಂದರೆ ಅಕ್ಕ ನಾನು ಮಾಡಿದ್ದು ತಪ್ಪಾ ಇದು ಅಂತಾನೆ ಕ್ವಶನ್ ಕೇಳ್ಬೋದು. ಆದರೆ ನೀವು ಮಾಡಿದ್ದು 100% ತಪ್ಪಿಲ್ಲ, ಅದು ನನಗೆ ಗೊತ್ತು. ಯಾಕಂತ ಅಂದರೆ ನಾವು ಬೆಳೆದಿರೋ ವಾತಾವರಣ ತುಂಬ ಇಂಪಾರ್ಟೆಂಟು. ಕೆಲವೊಬ್ಬರು ನೋಡ್ಕೊಳ್ರಿ, ಕೆಲವೊಬ್ಬರು ಲೋ ಲೆವೆಲ್ ಸಾರಿ ಇಲ್ಲಿ ನಾನು ಕಂಪ್ಯಾರಿಸನ್ ಜಸ್ಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ನಾರ್ಮಲ್ ಚಿಕ್ಕದಾಗಿರೋ ಅಂಥ ಲೋಕಲ್ ಸ್ಕೂಲ್ಸಲ್ಲಿ ನೋಡ್ತಾರೆ, ನೆಕ್ಸ್ಟು ಆ್ಯಾವ್ರೇಜ್ ಸ್ಕೂಲ್ಸಿಗೆ ಬರ್ತಾರೆ, ನೆಕ್ಸ್ಟು ಓಕೆ ನ್ಯಾಷನಲ್ ಲೆವೆಲ್ ಸ್ಕೂಲ್ಸು, ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಸು, ಈ ಥರ ಕೆಲವೊಬ್ಬರು ಡಿವೈಡ್ ಆಗ್ತಾ ಹೋಗ್ತಾ ಇರ್ತದೆ. ಅಂದರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಬೆಳೆದಿರೋ ವಾತಾವರಣ ಅಲ್ಲ, ಜಸ್ಟ್ ಲೈಕ್ ಒಂದು ಡಿಸಿಪ್ಲಿನ್, ಪ್ರಾಪರ್ ಡಿಸಿಪ್ಲೈನ್ ಅನ್ನೋದನ್ನಕ್ಕೂ ಬರ್ತಾ ಇರುತ್ತೆ. ಆ ಥರ ನಿಮ್ಮ ಪರ್ಸನ್ ಇಲ್ವೇನೋ? ಸೊ ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಏನು ಥಿಂಕ್ ಮಾಡಬೇಕು, ಅವ್ರ ಕಡೆಯಿಂದ ನೀವು ಯೋಚನೆ ಮಾಡಬೇಕಲ್ಲ. ಅಕ್ಕ ನನ್ನ ಕ್ಲಾರಿಟಿ ಕೊಡು, ನನಗೆ ಕಮಿಟ್ಮೆಂಟ್ ಕೊಡು ಅಂತ ಕೇಳಿದ ತಕ್ಷಣ ಅವ್ರು ಕೊಟ್ಟಿಲ್ಲ, ಸ್ವಿಚ್ ಆಫ್ ಮಾಡಿದ್ರು, ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು, ಆ ಪರ್ಸನ್ ನನ್ನನ್ನು ಇದಾಗಿ ನೋಡ್ತಾ ಇದ್ದಾರೆ ಅಂತ ನೀವು ಅಲ್ಕೊಂತ ಕೂತ್ಕೊಳ್ಳೋದ್ರಿಂದ ನೀವು ಅಲ್ತಾ ಇದ್ರೆ ಆ ಪರ್ಸನ್ ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರಾ? ನಿಮ್ಮ ಮನಸ್ಸಿಗೆ ಕ್ವಶನ್ಸ್ ಹಾಕ್ಕೊಳ್ರಿ ಅಮ್ಮ. ಆ ಪರ್ಸನ್ ಬರ್ತಾ ಇಲ್ಲ. ಸೊ ಆ ಪರ್ಸನ್ನು ಬಂದು ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಮಾತಾಡೋಕೆ ಬರಬೇಕು ಅಂತ ಅಂದರೆ ಆ ಎನರ್ಜಿ ಲೆವೆಲಲ್ಲಾದರೂ ನಿಮ್ಮ ಇಲ್ಲಿರ್ಬೇಕಲ್ವಾ? ಅದು ಬಿಟ್ಟು ಅಯ್ಯೋ ನನ್ನ ಪರ್ಸನ್ ಬಂದಿಲ್ಲ ಅಂತ ರೂಮಲ್ಲಿ ಕುತ್ಕೊಂಡು ಎಲ್ಲರ ಹತ್ರ ಯಾರ ಹತ್ರ ಮಾತಾಡ್ದಂಗೆ ಡೋರ್ ಲಾಕ್ ಮಾಡಿಕೊಂಡು ಅಲ್ತಾ ಕುತ್ಕೊಂಡಿದ್ರೆ ಆಗುತ್ತಾ? ಹಾಗಲ್ಲ ಅಮ್ಮ. ಇವಾಗ ನೀವೇ ಅಲ್ತಾ ಮಲಗಿದ್ರೆ ಪಕ್ಕದ ಮನೆಯವರು ಇನ್ ಕೇಸ್ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸು ಟ್ರೀಟ್ ಮಾಡೋರು 1 day 2 days. ಇವಾಗ ನೋಡಿ ಯಾರಾದರೂ ಒಂದು ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದು ತುಂಬ ಇಂಜೂರ್ ಅನ್ನೋದು ಜಾಸ್ತಿ ಆಗಿದೆ. ಬಂದಿದ ತಕ್ಷಣ ಏನು ಮಾಡ್ತಾರೆ, ಆ ಇಂಜೂರ್ ಅನ್ನೋದಕ್ಕೆ ಆಯಿಂಟ್ಮೆಂಟು ಸಮಥಿಂಗ್ ಎಲ್ಲ ಹಾಕ್ತಾರೆ. 1 or 2 days ನಿಮ್ಮನ್ನು ಚೆನ್ನಾಗಿ ಕೇರ್ಫುಲ್ಲಾಗಿ ನೋಡ್ತಾರೆ. ಅದು ಡ್ರೈ ಅಪ್ ಆಗ್ತಾ ಏನಾಗುತ್ತೆ, ಇನ್ನೇನು ಕಡಿಮೆ ಆಗಿದೆ ತಾನೇ, ನೀನು ಮಾಡ್ಕೋಬೋದಲ್ವಾ ಅಂತ ಸ್ವಲ್ಪ ಮಾತುಗಳು ಅನ್ನೋದು ಚೇಂಜ್ ಆಫ್ ಅನ್ನೋದು ಬರ್ತಾ ಇರುತ್ತೆ. ಅದೇ ಥರನೇ ನಿಮ್ಮ ಪರ್ಸನ್ಗೆ ನೀವು ಹತ್ರ ಇರೋವಾಗ ಆ ಪರ್ಸನ್ಗೆ ನೀವು ತೋರಿಸಿರೋ ಅಂಥ ಪ್ರೀತಿ ಅನ್ನೋದು ರಿಯಲಿ ಪಾಪ ಅರ್ಥ ಆಗಿಲ್ಲ ಅಲ್ಲಿ. ಆದರೆ ಆ ಪರ್ಸನ್ಗೆ ಇದರೆಲ್ಲ ಟಾರ್ಚರ್ ಥರ ಅನಿಸಿದೆ. ಅಂದರೆ ಆ ಪರ್ಸನ್ ಯಾವಾಗಂತೂ ದೂರ ಅನ್ನೋದು ಆಗ್ಬಿಟ್ಟಿದ್ದಾರೋ ಆಗ ಆ ಪರ್ಸನ್ಗೆ ಏನು ಅನಿಸಿದೆ ಅಂತ ಅಂದರೆ ಅಯ್ಯೋ ನನಗೆ ಯಾಕೆ ಊಟ ತಿಂದಿದೀಯಾ ಅಂತ ಕೇಳೋರಿಲ್ಲ, ಅಯ್ಯೋ ನೀನು ಏನಕ್ಕೆ ಈ ಥರ ಡ್ರೆಸ್ಸಿಂಗ್ ಮಾಡ್ಕೊ ಅಂತ ಹೇಳೋರಿಲ್ಲ, ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಅಂದರೆ ಕಾಂಪ್ಲಿಮೆಂಟೇಷನ್ಸ್ ಅಂತ ಅಂದರೆ ಹೊಗಳಿಕೆ ಕೊಡೋರು ಆ ಪರ್ಸನ್ಗೆ ಯಾರೂ ಸಿಗ್ತಾ ಇಲ್ಲ. ನಿಮ್ಮ ಹತ್ರ ಇರೋವಾಗ ನಿಮ್ಮ ಈ ಥರ ನೋಡ್ಕೊಂಡಿದ್ದೀರಾ ಒಂದು ಮದರ್ಲಿ ನೇಚರ್ ಅಂತ ಅಂದರೆ ಆ ಪರ್ಸನ್ ಏನೇ ತಪ್ಪು ಮಾಡಿದ್ರು ನಿಮಗೆ ಸಿಟ್ಟು ಕೋಪ ಅನ್ನೋದು ನಿಜವಾಗ್ಲೂ ಬರ್ತಾ ಇರಲಿಲ್ಲ. ಆ ಪರ್ಸನ್ ಮಾಡಿರೋ ಮಿಸ್ಟೇಕ್ಸ್ ಏನೇ ಇದ್ರೂ ಸಮೇತ ಅರೆ ಬಿಡು ನನ್ನವರೇ ಅಲ್ವಾ ಅನ್ನೋ ಒಂದು ಆ ಒಪಿನಿಯನ್ನಲ್ಲಿ ಹೋಗಿದ್ದೀರಾ. ಆದರೆ ಆ ಪರ್ಸನ್ ನನ್ನವರೇ ಅನ್ನೋ ಭಾವನೆ ಆ ಪರ್ಸನ್ನಲ್ಲಿ ಇಲ್ಲ. ನೀವು ಹತ್ರ ಪ್ರೀತಿ ಅನ್ನೋದು ತೋರಿಸಿದಾಗ ಅದಕ್ಕೋಸ್ಕರನೇ ನಮ್ಮ ಯೂನಿವರ್ಸ್ ಅನ್ನೋ ಅವರು ಏನು ಮಾಡಿದ್ದಾರೆ ನಿಮ್ಮನ್ನ, ಅರೆ ನನ್ನ ಪರ್ಸನ್ನು ಹೇಳ್ತಾ ಇದ್ದಾರೆ ನಿನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸಮೇತ ನೀನೇನು ಮಾಡ್ತಾ ಇದ್ದೀಯಾ, ನೀನು ಅರ್ಥ ಮಾಡ್ಕೊಂಡಂಗೆ ಒಂದು ಮೂರ್ಖನ ಥರ ಬಿಹೇವ್ ಮಾಡ್ತಾ ಇದೀಯಾ, ಇರು ನಿನಗೆ ಮಾಡ್ತೀನಿ ಅಂತ ನಿಮ್ಮನ್ನ ಸಪ್ರೇಷನ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೆಲ್ಲ ಅಲ್ಬೇಕಾ ಹೇಳಿಮ್ಮ? ಅದಕ್ಕೆಲ್ಲ ಅಳ್ತಾ ಕೂತ್ಕೊಂಡ್ರೆ ಆಗುತ್ತಾ ಜೀವನದಲ್ಲಿ? ಹಾಗಲ್ಲ ಅಮ್ಮ. ಅದಕ್ಕೆ ಸಪ್ರೇಷನ್ ಮಾಡಿಸಿ ನಿಂಗೂ ನಾಲೆಡ್ಜ್ ಇದೆ, ನಿನ್ನಲ್ಲಿ ಒಳ್ಳೆ ಸ್ಕಿಲ್ಸ್ ಅನ್ನೋದು ಇದೆ. ಕೆಲವೊಬ್ಬರು ಇಂಜಿನಿಯರ್ಸ್ ಇರ್ಬೋದು, ಕೆಲವೊಬ್ಬರು ಹೈಯರ್ ಅಥಾರಿಟಿ ಪರ್ಸನ್ಸ್ ಅಂದರೆ ಪಾಲಿಟಿಕ್ಸಲ್ಲಿ ಇರೋರು ಕಾಣಿಸ್ತಿದ್ದಾರೆ. ನೆಕ್ಸ್ಟ್ ಬಂದು ಲಾ ಅಂತ ಡಾಕ್ಟರ್ಸು, ಲಾಯರ್ಸು, ಇಂಜಿನಿಯರ್ಸು ಅಥವಾ ಇನ್ನು ಏನಾದರೂ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸಲ್ಲಿ ಅಂದರೆ ಒಳ್ಳೆ ಪ್ರೊಫೆಷನ್ಸಲ್ಲಿ ಇರೋರು ಕಾಣಿಸ್ತಿದ್ದಾರೆ. ಪ್ರತಿಯೊಂದು ಪರ್ಸನ್ಸ್ ನಂಗೆ ಇಲ್ಲೆಲ್ಲರೂ ಕಾಣಿಸ್ತಿದ್ದಾರಮ್ಮ. ಸೊ ಇವರು ಎಲ್ಲರ ಬಗ್ಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಇವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಂತ ಅಂದರೆ ಇಲ್ಲಿ ನಿಮ್ಮ ಪರ್ಸನ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ನೀವು ಫೆಡಪ್ ಆಗಿಬಿಟ್ಟಿದ್ದೀರಾ, ಸ್ವಲ್ಪ ತುಂಬ ಬ್ಯಾಕ್ಸ್ ಅನ್ನೋದು ಆಗಿಬಿಟ್ಟಿದ್ದೀರಾ ಅಂತ ಅಂದರೆ ಅರೆ ನಾನು ಇನ್ನು ಎಷ್ಟು ದಿನ ಅಂತ ನಾನು ಇಷ್ಟು ಪ್ರೀತಿ ಕೊಟ್ಟೆ, ನಾನು ಇಷ್ಟು ಮಾಡಿದೆ, ನಾನಿಷ್ಟು ಅಂತ ನಿಮ್ಮ ಕಡೆ ಒಂದು ಯೋಚನೆ ಮಾಡ್ತಾ ಇದ್ರೆ ಪಾಪ ಆ ಪರ್ಸನ್ ಕಡೆ ಯಾರು ಯೋಚನೆ ಮಾಡ್ತಾರೆ? ಆ ಪರ್ಸನ್ ಕಮಿಟೆಡ್ ಪರ್ಸನ್ ಆಗಿರ್ಬೋದು. ಕೆಲವೊಬ್ಬರು ಕಮಿಟೆಡ್ ಪರ್ಸನ್ ಹತ್ರನೂ ಡೀಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವ್ರ ಸಿಚುವೇಶನ್ ಆ ಕಡೆ ಹೇಗಾಯಿತು? ಆ ಕಡೆಯಿಂದನೂ ನೀವು ಯೋಚನೆ ಮಾಡಬೇಕಲ್ಲ. ಈ ಕಡೆಯಿಂದ ಅವರು ಯೋಚನೆ ಮಾಡಬೇಕು, ಆ ಕಡೆಯಿಂದ ನೀವು ಯೋಚನೆ ಮಾಡಬೇಕು. ಒಂದು ರಿಲೇಷನ್ ಬೇಕು ಅಂತ ಅಂದಾಗ ಒಂದು ಸಾರಿ ಕುತ್ಕೊಂಡು ಮಾತುಕತೆ ಮಾಡಿಕೊಂಡು ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಹೌದಾ?
ಸೊ ನೀವು ಯಾವಾಗಂತೂ ಇವಾಗ ನೋಡಿ, ಒಂದು ಶಾಪಿಗೆ ಹೋಗಿದ್ದೀವಿ, ಒಂದು ಶಾಪ್ ಹೋಗಿದ ತಕ್ಷಣ ಒಂದು ಡ್ರೆಸ್ ಅನ್ನೋದು ತುಂಬ ಇಷ್ಟ ಆಗಿದೆ. ಆ ಡ್ರೆಸ್ ಅನ್ನೋದು ಇನ್ನೊಬ್ರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಇನ್ನೊಬ್ರು ಪರ್ಚೇಸ್ ಮಾಡಿದ ತಕ್ಷಣ ಮನಸ್ಸು ಅನ್ನೋದು ಏನಾಗುತ್ತೆ, ಸ್ವಲ್ಪ ತಡೆಯೋದಕ್ಕೆ ಕಷ್ಟ ಅನ್ನೋದು ಆಗುತ್ತೆ. ಆದರೆ ಮತ್ತೆ ಏನು ಮಾಡುತ್ತೆ, ನಿಧಾನಕ್ಕೆ ಅದರಿಂದ ಆಚೆಗೆ ಬರೋ ಅಂಥ ಸಿಚುವೇಶನ್ಸು ಇಲ್ಲ ಬೇರೆ ಹತ್ರ ಸರ್ಚ್ ಮಾಡು, ಬೇರೆನಿಂದಾನು ತಗೊಳ್ಳೋ ಪ್ರಯತ್ನ, ಏನೋ ಸಮಥಿಂಗ್, ಏನೋ ಆಲ್ಟ್ರೇಷನ್ ಅನ್ನೋದು, ಆಲ್ಟರ್ನೇಟಿವ್ ಅನ್ನೋದು ಹುಡುಕ್ತೀವಿ. ಇದೇ ಥರನೇ ನನ್ನ ಪರ್ಸನ್ ಕಮಿಟೆಡ್ ಆಗಿಬಿಟ್ಟಿದ್ದಾನೆ, ಆ ಪರ್ಸನ್ನೇ ಬರಬೇಕು, ಆ ಪರ್ಸನ್ನೇ ಪಕ್ಕದಲ್ಲಿ ಕುತ್ಕೋಬೇಕು, ಆ ಪರ್ಸನ್ನೇ ಕಣ್ಣಲ್ಲಿ ನೀರು ಒರೆಸ್ಬೇಕು, ಆ ಪರ್ಸನ್ನೇ ಪಕ್ಕದಲ್ಲಿ ಕುತ್ಕೊಂಡು ಊಟ ತಿನ್ನಿಸ್ಬೇಕಂದ್ರೆ ಆಗುತ್ತಾ? ಬೇಜಾರು ಮಾಡ್ಕೋಬೇಡಿ ಅಂತ ಅಂದರೆ ಈ ಥರ ಲೋ ಎನರ್ಜಿಗೆ ಹೋಗಬೇಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಷ್ಟೇ ಹೊತ್ತು ನಿಮ್ಮನ್ನು ನಾನೇನು ನೀವು ಜೆನ್ಯೂನ್ ಆಗಿರೋ ಅಂಥ ಪರ್ಸನ್ಸ್ ಅಮ್ಮ, ನಿಮ್ಮನ್ನು ಆಣೋ ರೈಟ್ಸು ನನಗೆ ಇಲ್ಲ. ಆದರೆ ನಿಮ್ಮಂಥ ಜೆನ್ಯೂನ್ ಆಗಿರೋ ಅಂಥ ಪರ್ಸನ್ಸು ಒಬ್ಬರ ಮೇಲೇ ಎನರ್ಜಿ ಇಟ್ಟು ಲಾಸ್ ಅನ್ನೋದು ಹಾಕ್ತಾ ನೀವು ಲೋ ಎನರ್ಜಿಗೆ ಹೋಗಿ ನೀವು ಅಲ್ಕೊಂತ, ನೀವು ಬಾಧೆ ಬೀಳ್ತಾ, ನೀವು 4 ಗೋಡೆ ಮಧ್ಯದಲ್ಲಿ ಇರೋ ಅಂಥ ಜೀವನದಲ್ಲಿ ಇರೋದು ಯೂನಿವರ್ಸ್ಗೂ ಸಮೇತ ಇಷ್ಟ ಇಲ್ಲ. ನಿಮ್ಮದು ಒಂದು ಜೀವನ ಅನ್ನೋದು ಇದೆ, ನಿಮ್ಮ ಬಗ್ಗೆ ನೀವು ನಿಮ್ಮ ಬಗ್ಗೆ ಅಂತ ಯೋಚನೆ ಮಾಡಿ, ನಿಮ್ಮಲ್ಲಿ ಇರುವಂಥ ಒಳ್ಳೆತನ ಅನ್ನೋದನ್ನ ಇನ್ನೂ 4 ಜನಕ್ಕೆ ಹಂಚಿ. ಸೊಸೈಟಿದಲ್ಲಿ ಮನೆ ಅಂತ ಅಂದರೆ ಸ್ವಂತ 4 ಗೋಡೆ ಕಟ್ಟಿರೋದೇ ಮನೆ ಅಲ್ಲ. ಈ ಸೊಸೈಟಿ ಯಾರ್ದು ಹೇಳಿ? ಸಿಟಿಜನ್ಸ್ ಅಂದರೆ ಯಾರು ಹೇಳಿ? ನಾವೇ ಅಲ್ವಾ? ನಮ್ಮದು ಇದು ಮನೆ ಅನ್ನೋದು, ಇಂಡಿಯಾ ಅನ್ನೋದು ಯಾರ್ದು? ನಮ್ಮದು ಮನೆ ಅನ್ನೋದು. ಈ ಮನೆಯಲ್ಲಿ ಇರೋ ಅಂಥ ಮನೆಯಲ್ಲಿ ಗಲೀಜು ಚೆತ್ತೆ ಏನಾದ್ರು ಅಂತ ಅಂದರೆ ಏನಾದ್ರೂ ಸಮಥಿಂಗ್ ಹಬ್ಬಲ್ ಮಾಡಿದಾಗ ಅಂದರೆ ಎಲ್ಲ ಡರ್ಟಿ ಆಗಿವೆಲ್ಲ ಆಗಿದೆ ಅಂದರೆ ಏನು ಮಾಡ್ತೀವಿ, ಸ್ವಲ್ಪ ಬೈಕೊಂತನೋ ಪೇಷನ್ಸಿಂದನೂ ಕ್ಲೀನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಈ ಸೊಸೈಟಿದಲ್ಲಿ ಇಷ್ಟು ನಡೀತಾ ಇದ್ರೂ ಸಮೇತನೂ ನಾವು ತುಂಬ ಎಲ್ಲರನ್ನೂ ಖಂಡಿತ ಸರಿ ಮಾಡೋದಕ್ಕಾದರೆ ಆಗಲ್ಲ, ಅದು ನಾನು ಒಪ್ಕೊತೀನಿ. ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರೋ ಅಂಥ ಕಷ್ಟಗಳಲ್ಲಿ ನಿಜವಾಗ್ಲೂ ಇದ್ದಾರೋ, ಈ ಥರ ಲೋ ಎನರ್ಜಿದಲ್ಲಿ ಯಾರಿದ್ದಾರೋ ಅವ್ರಿಗೆ ಧೈರ್ಯ ಕೊಡೋ ಅಂಥ ಅಣ್ಣನೋ ಆಗೋ ಅಂಕಲ್ ಆಗೋ ನೀವು ಆಗ್ಬೋದಲ್ಲ. ಅರ್ಥ ಆಗುತ್ತೆ ಅನಿಸುತ್ತೆ. ಇದು ಸೊಸೈಟಿ ಇಂಡಿಯಾ ಅನ್ನೋದು ನಮ್ಮ ಮನೆಗೆ ನಾವು ಕ್ಲೀನ್ ಮಾಡ್ಕೊಳೋದ್ರಲ್ಲಿ ತಪ್ಪೇನಿದೆ? ನೀವೇನಕ್ಕೆ ಒಂದೇ ಪರ್ಸನ್ ಮೇಲೆ ಎನರ್ಜಿ ಕೊಟ್ಟು ನೀವು ಲಾಸ್ ಆಗಿ ಆ ಪರ್ಸನ್ಗೆ ಆ ಥರನೇ ಸ್ಟಕ್ ಆಗಿಬಿಡ್ತಾ ಇದ್ದೀರಾ ಅಂತ ನಮ್ಮ ಯೂನಿವರ್ಸ್ ನಿಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಇದು ಅಲ್ಲ ಜೀವನ, ನೀವು ಎದ್ದೊಳ್ಬೇಕಾಗಿರೋ ಸಮಯ ಅನ್ನೋದು ಬಂದಿದೆ. ಆ ಪರ್ಸನ್ನು ನಾನು ಇಷ್ಟು ನೀಟಾಗಿ ನಾನು ಹೇಳ್ತಾ ಇದ್ರು ಸಮೇತ ನೀವು ಎದ್ದೊಳ್ತಾ ಇಲ್ವಲ್ಲ, ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಒಂದು ಪರ್ಸನ್ಗೆ ನಿಮ್ಗೆ ಹತ್ರ ಮಾಡಿದ್ದೀನಿ. ಆ ಹತ್ರ ಮಾಡಿಸ್ಬಿಟ್ಟು ಆ ಪರ್ಸನ್ ಹತ್ರನೇ ನಿಮ್ಗೆ ಖಂಡಿತ ಓಡಿಸಿದ್ದೀನಿ. ಹೊಡೆಯೋ ಥರ ಮಾಡಿಬಿಟ್ಟು ಆ ಪರ್ಸನ್ಗೂ ದೂರ ಆಗಿಬಿಟ್ಟೆ ಇಲ್ಲಿ ನಿಮ್ಮನ್ನು ಅಂದರೆ ನೀವು ಇಲ್ಲಿ ಒಳ್ಳೆಯವರು, ಜೆನ್ಯೂನ್ ಅವರು, ನಿಮ್ಮ ಪರ್ಸನ್ನು ಪ್ರಾಕ್ಟಿಕಲ್ ಅವರು, ಮೋಸ ಮಾಡೋರು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಸೂಪರಾಗಿ ಬರ್ತಾ ಇದೆ ಅಂತಂದರೆ ರೀಡಿಂಗ್ ನೋಡ್ಕೊಳ್ರಿ. ನೀವು ಜೆನ್ಯೂನು ಮತ್ತು ಮದರ್ಲಿ ನೇಚರ್ ಇರೋ ಪರ್ಸನ್ಸ್, ನಿಮ್ಮ ಪರ್ಸನ್ಸ್ ಪ್ರಾಕ್ಟಿಕಲ್ಲು ಮತ್ತು ಒಂಥರ ಈಗೋಯಿಸ್ಟಿಕ್ ಪರ್ಸನ್ಸು. ಸೊ ಇಲ್ಲಿ ನೋಡ್ಕೊಳ್ರಿ, ಎಲ್ಲ ರಿಲೇಷನ್ಸ್ ಹಿಂಗೆ ಇರೋದು. ಒಂದು ಜೆನ್ಯೂನ್ ಆಗಿರೋ ಅಷ್ಟಕ್ಕೆ ಒಂದು ಪ್ರಾಕ್ಟಿಕಲ್ ಅವರೇ ಸಿಗ್ತಾರೆ. ಆ ಜೆನ್ಯೂನ್ ಅವ್ರನ್ನ ಚೇಂಜ್ ಮಾಡಬೇಕಾಗಿರೋದು ಪ್ರಾಕ್ಟಿಕಲ್ ಪರ್ಸನ್ನ ಚೇಂಜ್ ಮಾಡೋದು ಜೆನ್ಯೂನ್ ಪರ್ಸನ್. ಏನಕ್ಕೆ ಈ ಥರ ಅಂತ ಅಂದರೆ ಜೆನ್ಯೂನ್ ಪರ್ಸನ್ ಯಾವಾಗೂ ಕೊಡೋದ್ನಲ್ಲೇ ಇರ್ತಾರೆ ಜೀವನದಲ್ಲಿ. ಸೊ ಜಾಸ್ತಿ ಕೊಟ್ಟರು ಸಮೇತ ಜೀವನ ಅನ್ನೋದು ಲಾಸ್ ಮಾಡಬೇಕು. ತುಂಬ ಪ್ರಾಕ್ಟಿಕಲ್ ಆಗಿರೋ ಅವನು ಯಾವಾಗೂ ತಗೊಳೋದ್ನಲ್ಲೇ ಇರ್ತಾರೆ. ತಗೊತಾ ಇದ್ರು ಸಮೇತ ಇಲ್ಲೇನಾಗುತ್ತೆ, ಜೀವನ ಅನ್ನೋದು ಕೊಟ್ಟೆ ಇವ್ರೂ ನಾಶನ ಆಗ್ತಾರೆ. ಅಂದರೆ ಅಲ್ಲಿ ಸೊ ಒಬ್ರು ಖರ್ಚು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇನ್ನೊಬ್ರು ಇದು ಬೇಕಾ, ಇದೇನಕ್ಕೆ ಖರ್ಚು ಮಾಡ್ತೀಯಾ, ಇವಾಗ ಬೇಕಾಗುತ್ತಾ ಅಂತ ಕ್ವಶನ್ಸ್ ಮಾಡ್ತಾ ಇರ್ತಾರೆ. ನೋಡಿ ಜಾಸ್ತಿ ನಾವು ನೋಡ್ತಾ ಇರ್ತೀವಿ. ಆಚೆಗೆ ಹೋಗಿದಾಗ ಒಂದಿಬ್ಬರು ಪರ್ಸನ್ಸ್ ಜಸ್ಟ್ ಕನ್ವರ್ಸೇಷನ್ಸ್ ನೋಡಿ ಏನಾದರೂ ತಗೊತಾ ಇದ್ದೀವಿ ಅಂತ ಅಂದರೆ ಇವಾಗ ಬೇಕಾ, ಅದು ಏನಕ್ಕೆ ಬೇಕು, ಅದು ಅನ್ನೆಸರಿ ಅಲ್ವಾ ಅಂತ ಇನ್ನೊಬ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಇಲ್ಲ ನನಗೆ ಬೇಕು ಅಂತ, ಹೋಗ್ಲಿ ಬಿಡು ನಿಂಗೆ ಇಷ್ಟ ಆದರೆ ತಗೋ, ಆ ಥರ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ. ಯಾರಿಗೂ ರೆಸಿಗ್ನೇಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಓಕೆ, ಅದಕ್ಕೋಸ್ಕರನೇ ಈಗ ನಿಮ್ಮ ಪರ್ಸನ್ಗೆ ರಿಯಲೈಸೇಷನ್ ಅನ್ನೋದು ಆಗಿದೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ. ನನಗೆ ನಾನೇ ಅರ್ಥ ಆಗ್ತಾ ಇಲ್ಲ ಯಾರು ಅಂತ, ನಾನೇ ಅರ್ಥ ಮಾಡ್ಕೊಳೋ ಸ್ಟೇಜ್ ಇಲ್ಲ. ಏನಕ್ಕೆ ಅಂದರೆ ನೀನು ಅಷ್ಟು ಪ್ರೀತಿಯಾಗಿ ತೋರಿಸ್ಬಿಟ್ಟು ನಂಗೆ ತಡೆಯೋದಕ್ಕೆ ಆಗಿಲ್ವಲ್ಲ. ಯು ಡಿಸರ್ವ್ ಬೆಟರ್. ನೀನು ಒಳ್ಳೆ ಅರ್ಹತೆ ಇರುವಂತಹ ಪರ್ಸನ್. ಯಾಕಂತ ಅಂದರೆ ಈಗ ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ನ ಪ್ರೀತಿ ಅನ್ನೋದು ನನಗೆ ಬೇಕಮ್ಮ, ನೀನು ಬೇಕಾಗ್ತಾ ಇದೀಯಾ. ಆದರೆ ನನ್ನ ಪರಿಸ್ಥಿತಿ ನೋಡ್ಕೊ, ಈ ಥರ ಕಟ್ಟಾಗ್ದಂಗೆ ಆಗ್ಬಿಡ್ತಾ ಇದ್ದೀನಿ. ನಾನಂತೂ ನಾನು ಸಿಕ್ಕಾಕೋಬಿಟ್ಟಿದ್ದೀನಿ. ನಿನ್ನ ಮಾತು ಅನ್ನೋದು ಕೇಳಿಲ್ವಲ್ಲ, ನಿನ್ನ ಮಾತು ಅನ್ನೋದು ಕೇಳಿಲ್ಲ ಅಂತಾನೆ ದೇವ್ರ ಸಮೇತ ನನಗೆ ಒಳ್ಳೆ ಶಿಕ್ಷೆ ಅನ್ನೋದು ಕೊಡ್ತಾ ಇದ್ದಾರೆ. ಯಾಕೆ ನೀನು ಈ ಥರ ನನ್ನನ್ನು ಹಠ ಮಾಡಿಸ್ಕೊತಾ ಇದೀಯಾ? ನನಗೂ ಯೋಚನೆ ಮಾಡಿ ನನ್ನ ತಲೆ ನೋವು ಬಂದ್ಬಿಟ್ಟಿದೆ, ತಲೆ ಕೆಟ್ಟೋಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ವರ್ಕೌಟ್ ಮಾಡಬೇಕು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ತಾ ಇದೆ ನೀನು ಬಾಧೆ ಅನ್ನೋದು. ನಾವಿಬ್ಬರು ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟಿರೋ ಅವರು ಲವರ್ಸ್ ಅನ್ನೋದು ನನಗೂ ಅರ್ಥ ಆಗ್ತಾ ಇದೆ. ಆದರೆ ಇವಾಗ ನಿನ್ನ ಹತ್ರ ನನಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನನ್ನ ಕಡೆಯಿಂದನೂ ಯೋಚನೆ ಮಾಡು. ಟವರ್ ಬಂದಿದೆ ಅಂತಂದರೆ ಮಾತುಗಳು ಸಪ್ರೇಷನ್ ಅನ್ನೋದು ನಡೆದಿದೆ. ನೀನು ಅನ್ಕೊತಾ ಇದೀಯಾ ನಾನು ಒಂದು ಮನುಷ್ಯ ಅಲ್ಲ ಅಂತ ನೀನು ಅನ್ಕೊತಾ ಇದೀಯಾ? ನಾನು ಒಂದು ಮನುಷ್ಯನೇ. ನೋಡಿ ಬಾಟಮ್ ಆಫ್ ದ ಡೆಕ್ ಬಂದು ಅದೇ ಬಂದಿದೆ.
ಐ ಆಮ್ ದ ಮ್ಯಾನ್ ಅಂತ. ನಾನು ಒಂದು ಮನುಷ್ಯನೇ, ಇವೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ನನ್ನ ಹಣೆ ಬರ ಅನ್ನೋದು ಈ ಥರ ಇದೆ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರಮ್ಮ. ಸೊ ನಿಮ್ಮನ್ನು ನಾನು ಪ್ರೀತಿ ಪಡ್ತಾ ಇರೋದು ನಿಜ, ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಆಗದೆ ಇರೋ ಅಂಥದ್ದು ನಿಜ. ನೀವಂದರೆ ನಿಮ್ಮನ್ನು ಬಿಟ್ಕೊಳೋದಕ್ಕೆ ಮಾತ್ರ ಪ್ರಸಕ್ತಿನೇ ಇಲ್ಲ. ಕಷ್ಟ ಬರುತ್ತೋ ಏನು ಕಷ್ಟ ಬರುತ್ತೋ ಗೊತ್ತಿಲ್ಲ, ಸುಖ ಬರುತ್ತೋ ಗೊತ್ತಿಲ್ಲ, ನೀನು ನನ್ನವರೇ ಅಂತ ನಿಮ್ಮ ಪರ್ಸನ್ ಅನ್ನೋದು ನಿಮ್ಮ ಮೇಲೆ ಒಂದು ಸ್ಟ್ಯಾಂಪ್ ಅನ್ನೋದು ಆಗ್ಬಿಟ್ಟಿದ್ದಾರಮ್ಮ. ನೀನು ಏನಾದರೂ ತರಲೆ ಮಾಡಿದೀಯ ಅಂತ ಅಂದರೆ ನಿನ್ನ ಕತೆ ಅಷ್ಟೇ ಅನ್ನೋ ಥರ ಅಂದರೆ ಪ್ರೀತಿಯಾಗಿಂದ ಹೇಳ್ತಾ ಇದ್ದಾರೆ ನೋಡಿ. ಬೇಕಂದರೆ ಯೋಚನೆ ಮಾಡಿ, ನೀವು ಅವರು ಇರೋ ಅಂಥ ಮೂಮೆಂಟ್ಸಲ್ಲಿ ಈ ಥರ ಮಾತುಗಳೆಲ್ಲ, ಏನಕ್ಕೆ ಆ ಕಡೆ ನೋಡ್ತಾ ಇದೀಯ, ನಾನಿಲ್ವಾ, ನಾನು ಸಾಕಾಗಿಲ್ವಾ ನಿಂಗೆ ಅನ್ನೋ ಥರ ಹೇಳ್ತಾರೆ. ದಿಸ್ ಲವ್ ಈಸ್ ಕ್ರೇಜಿ. ನೀ ಪ್ರೀತಿ ಅನ್ನೋದು ನೀನು ದೂರ ಆದಮೇಲೆ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನೀನು ನೆನಪು ಬಂದಾಗೆಲ್ಲ ನನಗೆ ಒಂಥರ ಏನೋ ಗೊತ್ತಿಲ್ಲದ್ರೆ ಸಂತೋಷ ಅನ್ನೋದು ನನ್ನ ಮೈಂಡಲ್ಲಿ ಆಗ್ತಾ ಇದೆ. ಆದರೆ ನೀನು ಯಾವಾಗ ನೋಡ್ತೀನಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ಗೊತ್ತು ನಿನಗೆ ತುಂಬ ನೋವಾಡೋದು ನಾನು ಕೊಟ್ಬಿಟ್ಟಿದ್ದೀನಿ. ಆ ನೋವಿಂದಾನೇ ಈ ಥರ ನಮ್ಮಿಬ್ಬರ ಮಧ್ಯೆ ಮಾತುಗಳು ಅನ್ನೋದು ಇಲ್ಲ. ಅದಕ್ಕೋಸ್ಕರನೇ ನೀನು ಸೈಲೆಂಟ್ ಆಗಿ ಆಗ್ಬಿಟ್ಟಿದೀಯ. ನೀನು ನೋಡಿದ್ರೆ ನಿನ್ನ ಜೀವನದಲ್ಲಿ ನೀನು ಮುಂದಕ್ಕೆ ಅನ್ನೋದು ಹೋಗ್ತಾ ಇದೀಯಾ. ಆದರೆ ನನ್ನ ಜೀವನದಲ್ಲಿ ನಾನು ಮುಂದಕ್ಕೆ ಅನ್ನೋದು ಹೋಗೋದಕ್ಕೆ ಸಾಧ್ಯನೇ ಆಗದೆ ಇರೋ ಅಂಥ ಪೊಸಿಷನ್ನು ನಾನು ತಗೊಂಡು ಬಂದಿದ್ದೀನಿ ಹೊತ್ತು. ನೀನು ತುಂಬ ಒಳ್ಳೆಯವರು, ನಾನಾಗಿ ನಾನು ತಂದ್ಕೊಂಡು ಬಂದಿದ್ದೀನಿ. ಇದು ನಾನು ಮಾಡಿದ್ದೇ ಮಿಸ್ಟೇಕೇ ಹೊತ್ತು ನಿನ್ನ ಕಡೆಯಿಂದ ನಿಜವಾಗ್ಲೂ ಒಂದು ಮಿಸ್ಟೇಕು ಇಲ್ಲ ಅನ್ನೋ ಒಂದು ರೇಂಜಲ್ಲಿ ನಿಮ್ಮ ಪರ್ಸನ್ ಅನ್ನೋ ಅವರು ಹೇಳ್ತಾ ಇದ್ದಾರೆ. ಯಾಕಂತ ಅಂದರೆ ಈಗ ನೀವು ಹೇಗಿದ್ದೀರಾ ಅಂತ ನಿಮ್ಮ ಪರ್ಸನ್ ಅನ್ನೋ ಅವರು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೀವು ನೋಡಿದ್ರೆ ಒಳ್ಳೆ ಒಂದು ಸ್ಟಾರ್ ಆಗಿ ನೀವು ನಿಮ್ಮ ಜೀವನದಲ್ಲಿ ನೋಡಿ, ಒಂದು ಸ್ಟಾರ್ ಥರ ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಅನ್ನೋದು ಹೋಗ್ತಾ ಇದ್ದೀರಾ. ಅಂತ ಅಂದರೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಅಂತ ಅಂದರೆ ಇನ್ನು ಮಾತಾಡೋದು ಬೇಡ, ನೋ ಟಾಕಿಂಗ್. ಇಲ್ಲಿ ಇನ್ನು ನಾನು ಮಾತಾಡೋದಕ್ಕೆ ಏನಕ್ಕೂ ನಾನು ರೆಡಿ ಆಗಿಲ್ಲ. ಬರ್ತೀಯಾ, ಬಾ ಕುತ್ಕೊಂಡು ಮಾತಾಡೋಣ, ಡಿಸೈಡ್ ಮಾಡೋಣ, ನಿನ್ನ ಕತೆ ಏನೋ ಮುಗಿಸ್ಬಿಟ್ಟು ನಾನು ಕಲಿಸ್ಬಿಡ್ತೀನಿ ಅನ್ನೋ ಒಂದು ರೇಂಜಲ್ಲಿ ಏನಂತಾರೆ ಅದನ್ನು ಅಂತ ಅಂದರೆ ಟಿಟ್ ಫಾರ್ ಟ್ಯಾಟ್. ನೀನು ಹೊಡೆದಿದ್ದೀಯ ಅಂತ ಅಂದರೆ ನನಗೂ ಗೊತ್ತು ಹೊಡಿಯೋದು ಅನ್ನೋ ರೇಂಜಲ್ಲಿ ಹೇಳ್ತಾ ಇದ್ದೀರಮ್ಮ. ಬರ್ತೀಯಾ, ಬಾ ಕುತ್ಕೋ ಮಾತಾಡು, ಏನೋ ಒಂದು ಡಿಸೈಡ್ ಮಾಡೋಣ ಅನ್ನೋ ರೇಂಜಲ್ಲಿ ಯಾರು ಹೇಳ್ತಾ ಇದ್ರು ರಿಯಲಿ ನನಗೆ ಗೊತ್ತಿಲ್ಲ. ಸೂಪರಾಗಿ ಬರ್ತಾ ಇದ್ದೀರಿ ವಿಡಿಯೋ ಮಾತ್ರ. ನನಗೆ ತುಂಬ ಇಷ್ಟ ಆಗ್ತಾ ಇದೆ. ನಾನು ಏನೋ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಓಕೆ, ಅದು ಹೆಂಗೋ ಹೋಗ್ತಾ ಇದೆ ನನಗೂ ಗೊತ್ತಿಲ್ಲ. ಕಾರ್ಡ್ಸ್ ಎನರ್ಜಿ ಮಾತ್ರನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಏನು ಅನ್ಕೊತಾ ಇದೆಯಾ ನೀನು, ಒಂದು ಸ್ಟಾರ್ ಥರ ಇದೆಯಾ ನೀನು, ನಿಂಗೆ ಗೊತ್ತಿಲ್ಲ ನಾನು ಹೇಳಿರೋ ಅಂಥ ಮಾತುಗಳು. ಕೆರಿಯರಲ್ಲಿ ಫೋಕಸ್ ಮಾಡು, ಕೆರಿಯರಲ್ಲಿ ಮುಂದಕ್ಕೆ ಹೋಗು ಜೀವನದಲ್ಲಿ ಅಂತ ಹೇಳಿರೋ ಮಾತು. ಅಂತ ಅಂದರೆ ಪ್ರೀವಿಯಸ್ಸಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಏನು ಮಾಡಿದ್ದಾರೆ ಅಂತ ಅಂದರೆ ಪ್ರತಿಯೊಂದನ್ನು ಕೈ ಎತ್ತಿ ತೋರಿಸಿದ್ದಾರೆ. ಅಂತ ಅಂದರೆ ನಿಂಗೆ ಏನು ಯೋಗ್ಯತೆ ಇದೆ ಬಿಡು, ನೀನು ಏನು ಸಂಪಾದನೆ ಮಾಡ್ತೀಯಾ ಬಿಡು, ನಿನ್ನ ಕತೆ ಅಷ್ಟೇ ಬಿಡು ಅನ್ನೋ ಒಂಥರ ಕೆಲವೊಬ್ಬರು ಸ್ವಲ್ಪ ಚೀಪ್ ಲೆವೆಲ್ ಆಗಿ ಮಾತಾಡಿರೋ ಪರ್ಸನ್ಸ್ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನನ್ನನ್ನೇ ಕೈ ಎತ್ತಿ ತೋರಿಸ್ತೀಯಾ, ನನ್ನ ಏನು ಅನ್ಕೊತಾ ಇದೀಯಾ, ನನ್ನ ಮನಸ್ಸಿಟ್ಟಿಲ್ಲ ಇಷ್ಟು ದಿನ ನಿನ್ನ ಬಗ್ಗೆ ಯೋಚನೆ ಮಾಡ್ಕೊತ ನಾನು ಸ್ವಲ್ಪ ಸ್ಟಕ್ ಆಗಿಬಿಟ್ಟಿದ್ದೀನಿ, ಅಷ್ಟೇ ನಿಂತ್ಕೊಬಿಟ್ಟಿದ್ದೀನಿ. ಅಷ್ಟೇ ಹೊತ್ತು ನಾನೇನು ಅಂತ ಪ್ರೂಫ್ ಮಾಡ್ಕೊಳೋದಕ್ಕೆ ನನ್ನ ಕೈ ಆಗಲ್ಲ ಅಂತ ನೀವು ಸೈಲೆನ್ಸ್ ಮೋಡಿಗೆ ಬಂದುಬಿಟ್ಟು ನಿಮ್ಮ ಕೆರಿಯರ್ ಕಡೆ ನೀವು ಫೋಕಸ್ ಇಟ್ಟು ನೀವು ಈಗ ಹೇಗಿದ್ದೀರಾ ಅಂತ ಅಂದರೆ ಈಗ ನಾನು ಬರೋ ಸಿಚುವೇಶನ್ ಅಲ್ಲ, ನೀನು ನನ್ನ ಹತ್ರಕ್ಕೆ ಬರೋ ಸಿಚುವೇಶನ್ ಬಂದಿದೆ. ನಾನು ಬೇಕಂದರೆ ಇವಾಗ ಐ ಆಮ್ ರೆಡಿ ಟು ಮೂವ್ ಆನ್ ಫ್ರಮ್ ಯುವರ್ ಲೈಫ್ ಅಂತ ನೀವೇ ಹೇಳ್ತಾ ಇದ್ದೀರಮ್ಮ. ಅಂದರೆ ನಾನು ನಿನ್ನ ಜೀವನದಿಂದ ಮೂವ್ ಆನ್ ಆಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಆದರೆ ಇಲ್ಲಿ ಒಂದೇ ಪಾಯಿಂಟೇ, ನಾನು ಮೂವ್ ಆನ್ ಆಗಿ ಜೀವನದಲ್ಲಿ ಮುಂದಕ್ಕೆ ಅನ್ನೋದು ಹೋದ್ಮೇಲೆ ಮತ್ತೆ ನನ್ನ ಜೀವನದಲ್ಲಿ ಬಂದು ನೀನು ಏನಾದ್ರೂ ಡಿಸ್ಟರ್ಬ್ ಮಾಡೋ ಕೆಲಸ ಮಾಡಿದೀಯ ಅಂತ ಅಂದರೆ ನಿಂಗೆ ಏನೋ ಗ್ರಾಚಾರ ನಾನೇ ಬಿಡಿಸ್ತೀನಿ ಅನ್ನೋ ಥರ ಹೇಳ್ತಾ ಇದ್ದೀರಾ ಅಮ್ಮ. ಅಂತ ಅಂದರೆ ಇನ್ನು ನಾನು ಮೂವ್ ಆನ್ ಆಗಿಬಿಟ್ಟಿದ್ದೀನಿ ಅಂತ ಅಂದರೆ ಹಿಂದಿರುಗಿ ನೋಡೋ ಪ್ರಸಕ್ತಿನೇ ಇಲ್ಲ. ನನಗೂ ಒಳ್ಳೆ ಆಪರ್ಚುನಿಟೀಸ್ ಅನ್ನೋದು ಆ ದೇವರು ಕೊಡ್ತಾ ಇದ್ದಾರೆ. ಅಲ್ಲ, ನೀನು ಇಷ್ಟು ಮೈಂಡ್ ಗೇಮ್ಸ್ ಆಡಿರೋ ಅಂತ ನಿನಗೆ ಆ ದೇವರು ಅಷ್ಟು ಮಾಡ್ತಾ ಇರೋವಾಗ ನಾನು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ವ್ಯಕ್ತಿತ್ವ ಇರೋ ಅಂಥ ಪರ್ಸನ್ ನಾನು, ನನಗೆ ಏನಕ್ಕೆ ದೇವರ ಅವಕಾಶ ಅನ್ನೋದು ಕೊಡಲ್ಲ. ಆದರೆ ರಿಯಲ್ ಆಗಿರೋ ಅಂಥ ಪ್ರೀತಿ ನಿನ್ನ ಹತ್ರ ಮಾತ್ರನೇ ಇರೋದಕ್ಕೆ ನಾನು ನಿನ್ನ ಹತ್ರ ತಲೆ ಬಾಗಿದ್ದೀನಿ ಹೊತ್ತು. ನನ್ನ ವ್ಯಾಲ್ಯೂ ಏನು ಅನ್ಕೊತಾ ಇದೀಯ ನೀನು ಅನ್ನೋ ಒಂದು ರೇಂಜಲ್ಲಿ ಹೇಳ್ದಂಗೆ. ಅಂತ ಅಂದರೆ ಕೆಲವೊಬ್ರು ಮಾತುಗಳಲ್ಲಿ ಹೇಳಲ್ಲ ರೀ, ಏನಂತ ಒಂದೇ ಸರಿ ಆ್ಯಕ್ಷನ್ನಲ್ಲಿ ತೋರಿಸ್ತಾರೆ. ಸೊ ನೀವು ಸಮೇತ ನಿಮ್ಮ ಲೆವೆಲು ನಿಮ್ಮ ರೇಂಜ್ ಅನ್ನೋದು ಆ ಪರ್ಸನ್ಗೆ ಈ ಥರ ತೋರಿಸ್ತಾ ಇದ್ದೀರಾ. ಯಾರು ತೋರಿಸ್ತಾ ಇದ್ದೀರಾ ರಿಯಲಿ ನನಗೆ ಗೊತ್ತಿಲ್ಲ. ಸೂಪರ್, ಓಕೆನಾ? ಅವ್ರಿಗೆ ಮಾತ್ರ ರಿಯಲಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂತಲೇ ಹೇಳಬೇಕು. ಏನಕ್ಕಂದರೆ ನಿಮ್ಮ ಪರ್ಸನ್ ರಿಟರ್ನ್ ಅನ್ನೋದ್ರೆ ಖಂಡಿತ ಇಂಥ ಎನರ್ಜಿಲಲ್ಲಿ ಇರೋ ಅವರಿಗೆ ಬರ್ತಾ ಇದ್ದಾರೆ. ಬಿ ರೆಡಿ ಟು ಫೇಸ್, ಓಕೆನಾ? ಯಾರು ಬರ್ತಾ ಇದ್ದಾರೋ ನಿಮ್ಮ ಪರ್ಸನ್ನು ಖಂಡಿತ ಫೇಸ್ ಮಾಡಿ ಅಮ್ಮ ಇಂಥವ್ರನ್ನ.
ಓಕೆನಾ. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿರೋದಕ್ಕೆ ಐ ಕಾಂಟ್ ಕಮ್ ಟು ಯು ನೌ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ಇವಾಗ ನೀನು ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಯಾಕಂತ ಅಂದರೆ ನೀನು ಏನಾದರೂ ಬಂದಿದ ತಕ್ಷಣ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಅನ್ನೋದು ಕೇಳ್ತೀಯೇನು, ಅದಕ್ಕೋಸ್ಕರನೇ ನನಗೆ ಬರೆಯೋದಕ್ಕೂ ಅಂತ ಅಂದರೆ ನಾನು ಏನು ಅನ್ಕೊಂಡೆ ಅಂತ ಅಂದರೆ ನಾನೇ ಜೀವನ ನಾನೇ ಪ್ರಪಂಚ ಅನ್ಕೊಂಡಿದ್ದೀನಿ. ಆದರೆ ಇಲ್ಲಿ ಫುಲ್ ಏನಂತಾರೆ ಸೀನ್ ಅನ್ನೋದನ್ನೇ ಒಂದು ರಿವರ್ಸ್ ಮಾಡಿಬಿಟ್ಟಿದೀಯ ನೀನು ಇಲ್ಲಿ. ಈಗ ನಿಮ್ಮ ಪರ್ಸನ್ ಅನ್ನೋ ಅವ್ರಿಗೆ ಈಗ ಹೇಗಂತ ಅಂದರೆ ಫ್ಯಾಮ್ಲಿದಲ್ಲೋ ಎಲ್ಲೋ ಹೋಗಿರೋ ಕಡೆ ಸಿಕ್ಕಾಕೋಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲ ಫ್ಯಾಮ್ಲಿ ಪ್ರೀವಿಯಸ್ ಅಲ್ಲಿ ಫ್ಯಾಮ್ಲಿ ಹೇಳಿರೋ ಅಂತ ಮಾತುಗಳನ್ನ ನಂಬಿಕೊಂಡು ನಿಮ್ಮ ವ್ಯಾಲ್ಯೂ ಅನ್ನೋದನ್ನ ಅರ್ಥ ಮಾಡ್ಕೊಂಡಂಗೆ ನಿಮ್ಮಿಂದ ದೂರ ಆಗಿರೋ ಸಿಚುವೇಶನ್ಸು, ಫ್ರೆಂಡ್ಸ್ಗೆ ಇಂಪಾರ್ಟೆಂಟ್ ಕೊಟ್ಟು ಆಗಿರೋ ಸಿಚುವೇಶನ್ಸ್ ಕಾಣಿಸ್ತಾ ಇದೆ. ನೀವು ನೋಡಿದ್ರೆ ಈಗ ನೀವು ಸಮೇತ ಒಳ್ಳೆ ಪೊಸಿಷನ್ನಲ್ಲಿ ನೀವು ಹ್ಯಾಪಿಯಾಗಿ ಬಿಂದಾಸ್ ಆಗಿ ನಾನೇನು ಕಡಿಮೆ ಇಲ್ಲ, ನನ್ನ ಫ್ಯಾಮ್ಲಿದಲ್ಲಿ ನಾನು ಚೆನ್ನಾಗೇ ಇದ್ದೀನಿ, ಫ್ರೆಂಡ್ ಜೊತೆಯಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಅನ್ನೋ ಒಂದು ರೇಂಜಲ್ಲಿ ನೀವು ಪೋರ್ಟ್ರೇಟ್ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಟು ಬಿ ಹಾನೆಸ್ಟ್ಲಿ ಹಾಗೆ ಹೇಳ್ಬೇಕಂತಂದರೆ ನಿಮ್ಮಲ್ಲಿ ಪೇನ್ ಇದೆ, ಆ ಪರ್ಸನೇ ಬಂದರೆ ಚೆನ್ನಾಗಿರುತ್ತೆ, ಆ ಪರ್ಸನ್ ಹತ್ರ ಇವೆಲ್ಲ ತೋರಿಸ್ಬೇಕು, ಇವೆಲ್ಲ ಪ್ರೀತಿಯಾಗಿರಬೇಕು ಅಂತ ನಿಮ್ಮ ಮನಸ್ಸನ್ನೋದು ನಿಮಗೆ ಹೇಳ್ತಾ ಇದೆ. ಆದರೆ ಪದೇ ಪದೇ ನೋವು ತಿಂದು 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 ನಿಮ್ಗೆ ಏನು ಅನಿಸಿದೆ ಅಂತ ಅಂದರೆ ಎಷ್ಟು ಸಾರಿ ಅಂತ ಇವ್ರ ಹತ್ರಕ್ಕೆ ಹೋಗಿ ಇವ್ರ ಹತ್ರ ನಾನು ಈ ಥರ ಆಗಲಿ ಸಫರ್ ಆಗಲಿ ಅಂತ ನಿಮ್ಮನ್ನು ನೀವೇ ಮೈಂಡ್ ಅನ್ನೋದನ್ನು ಸ್ಟ್ರಾಂಗ್ ಮಾಡಿಕೊಂಡು ನೀವು ಡೆಸಿಷನ್ ತಗೊಂಡಿದ್ದೀರಾ. ಇನ್ನು ಬಾಧೆ ಬೀಳೋ ಥರ ನಾನು ತೋರಿಸಿದ್ರೆ ಸಾಕಾಗಲ್ಲ, ನಾನು ಸಂತೋಷವಾಗಿದ್ದೀನಿ ಹ್ಯಾಪಿದಲ್ಲಿ ಅಂತ ಈ ಥರ ಫ್ರೆಂಡ್ಸ್ ಹತ್ರ ನೀವು ಇನ್ ಕೇಸ್ ಎಂಜಾಯ್ ಮಾಡೋ ಅಂತ ಪಿಕ್ಚರ್ಸ್ ಆಗಲಿ, ಇಲ್ಲ ಫ್ಯಾಮ್ಲಿದಲ್ಲಿ ಏನೋ ಪಾರ್ಟಿ ಸೆಲೆಬ್ರೇಷನ್ಸ್ ಮಾಡ್ಕೊಳೋ ಥರ ಹ್ಯಾಪಿ ಫ್ಯಾಮ್ಲಿ ಆಗಿ ಇದ್ದೀರಾ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಪರ್ಸನ್ಗೆ ಈ ಥರ ಸಂತೋಷವಾಗಿ ತೋರಿಸೋದ್ರಿಂದ ನಿಮ್ಮ ಪರ್ಸನ್ ಬಂದಿದ್ದಾರೆ ಅಂತ ಅಂದರೆ ನೀವು ಈ ಥರ ಹ್ಯಾಪಿ ಫ್ಯಾಮ್ಲಿ ಆಗಿ ಲೈಫ್ ಲೀಡ್ ಮಾಡಬೇಕು. ಈ ಥರ ಫ್ರೆಂಡ್ಸ್ ಹತ್ರ ಈ ಥರ ಎಂಜಾಯ್ ಮಾಡ್ತಾ ಇದ್ರು ಇವ್ರ ಜೊತೆ ಅಲ್ಲಿ ಆ ಥರನೇ ಎಂಜಾಯ್ ಮಾಡಬೇಕು ಅಂತ ಅವ್ರನ್ನ ಒಂಥರ ಪಾಸಿಟಿವ್ನೆಸ್ ತರಿಸೋದಕ್ಕೂ ಈ ಥರ ಆ್ಯಕ್ಟಿಂಗ್ ಮಾಡೋ ಥರ ಪರ್ಸನ್ಸ್ ಕಾಣಿಸ್ತಾ ಇದ್ದಾರೆ ನನಗಂತೂ ತುಂಬ. ಅದಕ್ಕೋಸ್ಕರನೇ ಆ ಪರ್ಸನ್ ಅವರು ಯೂನಿವರ್ಸ್ ನೋಡಿ ನೀವು ಬಿಲೀವ್ ಮಾಡಿದ್ರು ಮಾಡಿಲ್ಲ ಅಂತ ಅಂದ್ರೂ ಇಲ್ಲಿ ನೋಡಿ 1 2 3 ಕ್ರೋಸ್ ಅನ್ನೋದು ಪದೇ ಪದೇ ಹೇಳ್ತಾ ಇದ್ದಾರೆ. ಫೆದರ್ಸ್ ಎಲ್ಲನೂ ಬಿಡ್ತಾ ಇದ್ದಾರೆ, ಹೋಗು ಇನ್ನು ಹೋಗಿದೀಯಾ ಅಂತ. ಹೋಗಿಲ್ಲ ಅಂತ ಅಂದರೆ ನಿಮ್ಮ ಪರ್ಸನ್ನ ಮತ್ತೆ ರೀಚ್ ಆಗೋದಕ್ಕೂ ನಿಮ್ಗೆ ತುಂಬ ಜೀವನದಲ್ಲಿ ತೊಂದರೆ ಅನ್ನೋದೇ ಆಗ್ಬಿಡುತ್ತೆ. ಇಷ್ಟೊತ್ತಕ್ಕೆ ನೀನು ಲೇಟ್ ಅನ್ನೋದು ಮಾಡ್ಕೊಬಿಡ್ತಾ ಇದೀಯಾ. ಇನ್ನು ನೀನು ಇಲ್ಲಿ ಸ್ಟೆಪ್ ಹಾಕಿದ್ರೆ ಮಾತ್ರನೇ ನಿನ್ನ ರಿಲೇಷನ್ ಅನ್ನೋದನ್ನ ಮಿಕ್ಕಿಸ್ಕೊಂತೀಯ. ಕೆಲವೊಬ್ರು ಹೇಳಿದ್ದೀರಾ ಇಷ್ಟು ತಿಂಗಳು ಒಳಗಡೆ ಇಷ್ಟು ದಿನ ಒಳಗಡೆ ಬಂದರೆ ಬಂದಂಗೆ, ಇಲ್ಲ ಅಂತಂದರೆ ಆ ಪರ್ಸನ್ ಬಂದರೂ ಸಮೇತ ನಾನೇ ಬೇಡ ಅಂದ್ಕೊಂಡು ಹೋಗೋ ರೇಂಜಲ್ಲಿ ನಾನು ಇದ್ದೀನಿ ಅಂತ ಕೆಲವೊಬ್ಬರು ಅವರು ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಅದಕ್ಕೋಸ್ಕರನೇ ಯೂನಿವರ್ಸ್ ಕಡೆಯಿಂದ ಈ ಅಮಾವಾಸ್ಯೆ ಅನ್ನೋದು ಕಂಪ್ಲೀಟ್ ಆದಮೇಲೆ ನಿಮ್ಮ ಪರ್ಸನ್ ಅವ್ರನ್ನ ಹೇಗಾದರೂ ಸೇರಿ ಒಂದು ರಿಯೂನಿಯನ್ ಮಾಡಿಸ್ಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲಿನೂ ಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಏನಂತ ನಮ್ಮ ವ್ಯೂವರ್ಗೆ ಗೊತ್ತಾಗಬೇಕು ಇಷ್ಟೊತ್ತಿಗೆ ಪಾಸಿಟಿವ್ ಬರಬೇಕು ಅಂತ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ ಯು ಹ್ಯಾವ್ ಟ್ರಿಗ್ಗರ್ಡ್ ಮೀ, ನೀನೇನಾದರೂ ಮೋಸ ಮಾಡ್ತಾ ಇದೀಯಾ, ಯಾಕಂತಂದರೆ ನಾನು ಇಂಥ ಕೆಲಸಗಳೇ ಎಲ್ಲ ಮಾಡಿದ್ದು, ನೀನು ಏನಾದರೂ ಮಾಡ್ತಾ ಇದೀಯಾ ನನ್ನನ್ನು, ಇವಾಗ ನಾನು ಬರೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನೋಡಿ ಎಷ್ಟು ಆ್ಯಕ್ಯುರೇಟಾಗಿ ಬರ್ತಾ ಇದೆ ಕಾರ್ಡ್ಸ್ ಅಂತೂ ಸೂಪರಾಗಿ ಬರ್ತಿದ್ದಪ್ಪ ಇವತ್ತಂತೂ. ನಾನು ದೂರದಿಂದ ನಿನ್ನ ನೋಡ್ತಾ ಇದ್ದೀನಿ, ಸ್ಪೈ ಮಾಡ್ತಾ ಇದ್ದೀನಿ, ನಿನ್ನ ಜೀವನದಲ್ಲಿ ಏನಾಗಿದೆ ಅಂತ ತಿಳ್ಕೊತಾ ಇಲ್ಲ ಅನ್ಕೊತಾ ಇದೀಯಾ, ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಅಷ್ಟೇ, ನಿನ್ನ ಬ್ಲ್ಯಾಕ್ ಮಾಡಿದ್ದೀನಿ ಅಷ್ಟೇ ಹೊತ್ತು ನಿನ್ನ ಜೀವನದಲ್ಲಿ ಏನಾಗ್ತಾ ಇತ್ತು ಪ್ರತಿದಿನ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇದೆ, ಬರ್ತೀನಿ ವೆಯ್ಟ್ ಮಾಡು, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀನಿ, ಸ್ವಲ್ಪ ನಂಗೆ ರಜಗಳು ಏನೋ ಇವೆಲ್ಲ ಬಂದಿದ್ದ ತಕ್ಷಣ ನಿನ್ನ ಹತ್ರಕ್ಕೆ ಬಂದು ನಿನ್ನ ಕತೆ ನೋಡೋದು ನೆಕ್ಸ್ಟ್ ನನಗೆ ಇರೋ ಪ್ಲಾನಿಂಗ್ ಅನ್ನೋದು ನಿನ್ನ ಹತ್ರ ಮಾತಾಡೋದೆ. ಅದಕ್ಕೋಸ್ಕರ ಆ ಪರ್ಸನ್ ಸಮೇತ ಧೈರ್ಯ ಅನ್ನೋದನ್ನು ತುಂಬಿಸ್ಕೊತಾ ಇದ್ದಾರೆ. ನೀವು ನೋಡಿದ್ರು ಒಂದು ಎಂಪರರ್ ಎನರ್ಜಿದಲ್ಲಿ ಇದ್ದೀರಾ. ನೀವು ಬಾ ನಿನ್ನ ಕತೆ ನೋಡೋಣ ಅಂತ ನೀವಿದ್ದೀರಾ, ಆ ಪರ್ಸನ್ ಬರ್ತೀನಿ ಅಂತ ಆ ಪರ್ಸನು ಇದ್ದಾರೆ. ಈಗಂತೂ ಏನು ಹೋಗಿದ್ದೀನಿ ನನ್ನ ಕರ್ಮ ಅನ್ನೋದು ಎಲ್ಲೋ ಒಳ್ಳೆ ಏನಂತಾರೆ ಸಿಕ್ಕಾಕೋಬಿಟ್ಟಿದ್ದೀನಿ, ಏನು ಮಾಡಬೇಕು ಅದನ್ನಂತೆ ಮುಳ್ಳ ಮೇಲೆ ಬಟ್ಟೆ ಹಾಕಿದ್ದೀನಿ, ಆ ಬಟ್ಟೆನ ನಿಧಾನಕ್ಕೆ ಬಿಡಿಸ್ಕೋಬೇಕೇ ಹೊತ್ತು ಹಿಂಗೆ ತಗೋಬಿಟ್ರೆ ಫಾಸ್ಟಾಗಿ ಹರಿದೋಗುತ್ತೆ ಅಲ್ವಾ. ಅದೇ ಥರನೇ ನಿಮ್ಮ ಪರ್ಸನ್ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಇವ್ರು ತಗೊಂಡಿರೋ ಅಮೌಂಟೇ ಏನಾದರೂ ಬ್ಯಾಂಕಲ್ಲಿ ಸೇವಿಂಗಲ್ಲಿ ಪಾಪ ಎತ್ತಿಟ್ಕೊಂಡಿದ್ರೆ ಅದನ್ನೇ ಖಾಲಿ ಮಾಡ್ಕೊಳೋ ಸಿಚುವೇಶನ್ಸ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ಸಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಎಲ್ಲನೂ 8 ಆಫ್ ಕಪ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಅಂದರೆ ಈ ಕಪ್ಸ್ ತುಂಬಾ ಏನಿತ್ತು ಅಮೌಂಟ್ ದುಡ್ಡು ಅನ್ನೋದು ಇಟ್ಕೊಂಡಿದೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಪರ್ಸನ್ ಅನ್ನೋರು ಎತ್ತಿಟ್ಕೊಂಡಿದ್ದಾರೆ ಸ್ವಲ್ಪ ಡಬ್ಬ ಕಾಸು ಅನ್ನೋದನ್ನ. ಇಲ್ಲಿ ನೋಡಿ 1 2 3 ಆ್ಯಂಡ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಸ್ವಲ್ಪ ಕಾಸು ಅನ್ನೋದು ಖಾಲಿ ಆಗ್ತಾ ಇರೋದಕ್ಕೆ ಇಲ್ಲಿ ಏನಿದೆ ನಾನು ಸಂಪಾದನೆ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅಂತ ಅಂದರೆ ಇಲ್ಲಿ ಅಂದರೆ 10,000 ಏನಾದರೂ ಇಲ್ಲಿ ಎಲ್ಲೋ ಒಂದು ಹತ್ರ ಒಂದು 20,000 ಪೇಮೆಂಟ್ ಅನ್ಕೊಳ್ಳೋಣ, ಬೇರೆ ಕಡೆ ಹೋದರೆ 25,000 ಬರುತ್ತೆ ಅಂದ್ಕೊಂಡು ಹೋದರೆ ಅಲ್ಲಿ ನೋಡಿದ್ರೆ ಏನಂತಾರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗೂ ಜಾಸ್ತಿ ಆಗಿಬಿಟ್ಟಿದೆ, ರೆಂಟಲ್ಲೂ ಜಾಸ್ತಿ, ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಎಲ್ಲ ಆ ಬಿಲ್ ಈ ಬಿಲ್ ಎಲ್ಲ ಬಿಲ್ಸ್ ತಲೆ ಮೇಲೆ ಅಷ್ಟೊತ್ತಿಗೆ ಲೆಕ್ಕ ಮಾಡಿದ್ರೆ ಇವರ ಕೈಯಿಂದ ಹಿಡೋ ಅಂಥ ಸಂದರ್ಭ ಅನ್ನೋದು ಬರ್ತಾ ಇದೆ ಅಂತ
ಅಂತ ನಿಮ್ಮ ಪರ್ಸನ್ಸ್ ಅನ್ನೋರು ಹೇಳ್ತಿದ್ದಾರಮ್ಮ. ಅದಕ್ಕೋಸ್ಕರನೇ ನಿಮ್ಮನ್ನ ಒಂದು ಕ್ವೀನ್ ಥರ ಅನ್ನೋದು ನೋಡ್ಕೊತಾ ಇದ್ದಾರೆ ಈಗ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ನೀವು ನೋಡಿದ್ರೆ ನೀನೇನು ಕಡಿಮೆ ಅಲ್ಲ, ನಾನು ಏನು ಕಡಿಮೆ ಅಲ್ಲ, ನನ್ನ ಹತ್ರನೂ ನಾನು ಬೇಕಾಗಿರೋ ಅಂಥ ಅಮೌಂಟ್ನ ನಾನು ಸಂಪಾದನೆ ಮಾಡ್ಕೊಳೋ ಅಂಥ ಕೆಪಾಸಿಟಿ ನನ್ನಲ್ಲಿ ಇದೆ. ಏನು ಅಂತ ಅಂದರೆ ನಿನ್ನ ಹತ್ರ ನಾನು ಏನಕ್ಕೆ ಸೈಲೆಂಟಾಗಿ ಆಗಿದ್ದೀನಿ ಅಂತ ಅಂದರೆ ಅದು ಒಂದೇ ಕಾರಣನೇ. ಏನಕ್ಕೆ ಅಂತ ಅಂದರೆ ನಾನು ಮಾಡಿರೋ ಅಂಥ ಒಂದು ಪ್ರೀತಿ, ನಾನು ಕೊಟ್ಟಿರೋ ಅಂಥ ಒಂದು ಪ್ರೀತಿ ಏನಾಯಿತು ಅದಕ್ಕೋಸ್ಕರನೇ. ನಾನು ಮದರ್ಲಿ ಆಗಿ ಅಂತ ಅಂದರೆ ನಿನ್ನನ್ನು ಯಾವತ್ತೂ ಮೋಸ ಮಾಡಿಲ್ಲ. ನಿನ್ನ ಜೀವನದಲ್ಲಿ ಬಂದಾಗಿಂದ ನಾನು ಅನ್ನೋದು ಖಂಡಿತ ನಿಜವಾಗಿದೆ ಅಂತ ಪ್ರೀತಿನೇ ಮಾತ್ರ ಕೊಟ್ಟಿದ್ದೀನಿ ಹೊತ್ತು ಏನು ಮೋಸ ಮಾಡಿದ್ದೀನಿ. ಸೊ ಇವಾಗ ನಾನು ಯಾಕೆ ಭಯ ಬೀಳಬೇಕು, ನಾನು ಯಾಕೆ ಸ್ಟೆಪ್ ತಗೋಬೇಕು? ಈಗ ನನ್ನ ರಿಲೇಷನ್ಶಿಪ್ಗೋಸ್ಕರ ಓಡಾಡಿರೋದು ನಾನು ಇಷ್ಟು ಸ್ಟೆಪ್ ತಗೊಂಡಿರೋದಕ್ಕೆ ನನ್ನ ರಿಲೇಷನ್ಶಿಪ್ ಅನ್ನೋದು ಇಷ್ಟು ದೂರವರೆಗೂ ತಂದಿದ್ದೀನಿ ಅಂತ ನೀವು ಅವರು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀರಮ್ಮ ನಿಮ್ಮ ಪರ್ಸನ್ಸ್ಗೆ. ಅಂತ ಅಂದರೆ ಜೆನ್ಯೂನ್ ಆಗಿರೋ ಅಂಥ ರಿಲೇಷನ್ಶಿಪ್ ಬಗ್ಗೆ ನೀನು ಕೇಳಿದೀಯಾ, ಅದಕ್ಕೋಸ್ಕರನೇ ನಾನು ಇಷ್ಟು ತಲೆ ಬಾಕೊಂತ ಬಂದಿದ್ದೀನಿ. ನಿನ್ನಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಆದರೆ ನೀನು ಈ ಥರ ತರಲೆಗಳು ಮಾಡಿರೋದ ಮೇಲೆ ನನಗೆ ಯಾವ ಥರ ನಂಬಿಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ರಿಯೂನಿಯನ್ ಅನ್ನೋರು ಯಾರು ಸ್ಟ್ರಾಂಗ್ ಆಗಿ ಕೇಳ್ಕೊತಾ ಇದ್ದೀರಮ್ಮ ಯೂನಿವರ್ಸ್ನ, ತುಂಬ ಅಫರ್ಮೇಷನ್ಸ್ ಅನ್ನೋದನ್ನು ಮಾಡ್ಕೊತಾ ಇದ್ದೀರಾ. ಅದಕ್ಕೋಸ್ಕರನೇ ಆ ಯೂನಿವರ್ಸ್ ಅನ್ನೋ ಅವರು ಇಂಥ ಈ ಎನರ್ಜೀಸಲ್ಲಿ ಯಾರಿದ್ದೀರೋ ಅವ್ರಿಗೆ ಫಸ್ಟೇ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ಅಮಾವಾಸ್ಯೆ ಅನ್ನೋದು ಕಂಪ್ಲೀಟ್ ಆದಮೇಲೆ ಆ ಪರ್ಸನ್ಸು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ, ನೀವು ಬಿಲೀವ್ನೆಸ್ ಅನ್ನೋದು ನಿಮ್ಮ ಅಫರ್ಮೇಷನ್ಸ್ ಅನ್ನೋದು ಎಲ್ಲಿ ಹೋಗಿಲ್ಲ. ಆ ಯೂನಿವರ್ಸ್ ಅನ್ನೋ ಅವರೇ ನಿಮಗೆ ಒಂದು ರಿಯೂನಿಯನ್ ಅನ್ನೋದು ನಿಮ್ಮ ಪರ್ಸನ್ ಅವ್ರ ಹತ್ರನಿಂದ ಮಾಡಿಸ್ತಾ ಇದ್ದಾರೆ. ಸೊ ನೀವು ಏನು ಮಾತಾಡಿದ್ರೆ ಈ ಥರ ಇದ್ದರೆ ರಿಲೇಷನ್ಶಿಪ್ ಬೇಕಂದರೆ ಇಟ್ಕೊಳ್ರಿ, ಬೇಡ ಅನ್ನಂಗಿದ್ರೆ ಮೂವ್ ಆನ್ ಆಗ್ರಿ, ನಿಮ್ಮ ಇಷ್ಟ ಅದೆಲ್ಲ ಅಂತ ಯೂನಿವರ್ಸ್ ಕಡೆಯಿಂದನೇ ಗೈಡೆನ್ಸ್ ನಮ್ಗೆ ಬರ್ತಾ ಇದೆ. ಅದಕ್ಕೋಸ್ಕರನೇ ಈಗ ಐ ಡೋಂಟ್ ನೋ ವೇ ಟು ಸ್ಟಾರ್ಟ್, ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ರಿಲೇಷನ್ಶಿಪ್ ಬಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಮಾತಾಡಿದ್ರೆ ನಾನು ಈ ರಿಲೇಷನ್ಶಿಪ್ನ ಉಳಿಸ್ಕೊಳೋದಕ್ಕೆ ಆಗುತ್ತೆ ಅಂತ ಇವಾಗ ನಾನು ಯೋಚನೆ ಮಾಡ್ಕೊತಾ ಇದ್ದೀನಿ, ಗೊತ್ತಾ? ಏನಕ್ಕೆ ಅಂತ ಅಂದರೆ ನನಗೆ ಫೈನಲ್ ಆಗಿ ಅರ್ಥ ಆಗಿರೋದು ಅಂತ ಅಂದರೆ ಈಗ ನಿನ್ನ ಹತ್ರ ಜೀವನ ಅನ್ನೋದು ಹೇಗಿರುತ್ತೋ ನಾನು 100% ನೋಡಿದ್ದೀನಿ. ಎಮೋಷ್ನಲ್ ಸ್ಟೇಬಲ್ ಕೊಟ್ಟಿದ್ದೀರಾ, ಮನಿ ಪರವಾಗಿ ಹೆಲ್ಪ್ ಮಾಡಿದ್ದೀರಾ, ಲಕ್ಸರಿ ಲೈಫ್ ಅನ್ನೋದು ಕೊಟ್ಟಿದ್ದೀರಾ. ಆ ಪರ್ಸನ್ ಇನ್ನು ಬಾಯಿಂದ ಬರೋ ಅಷ್ಟೊತ್ತಕ್ಕೆ ನಿಮ್ಮ ಜೀವನದಲ್ಲಿ ಏನೇ ಎಷ್ಟೇ ಕಷ್ಟಗಳಿದ್ರು ಸುಖಗಳಿದ್ರು ಸಮೇತ ಅವೆಲ್ಲನೂ ಪಾಪ ನಿಮ್ಗೋಸ್ಕರನೇ ನೀವು ನೋಡ್ಕೊಂಡಿಲ್ಲ. ಕೆಲವೊಂದು ಮೂಮೆಂಟ್ಸಲ್ಲಿ ಆ ಪರ್ಸನ್ ಇನ್ನ ಬಾಯಿಂದ ಮಾತು ಬರೋ ಅಷ್ಟೊತ್ತಕ್ಕೆ ಪ್ಲೇಟ್ ಅನ್ನೋದು ತಗೋಣೋ ಒಂದು ಥರ ಮುಂದೆ ಇಟ್ಟಿದ್ದೀರಾ. ಅಷ್ಟು ಚೆನ್ನಾಗಿ ನೀವು ನೋಡ್ಕೊಂಡ ಮೇಲೆ ನಿಮ್ಮ ಹೇ ಥರ ನೀವು ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ, ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪರ್ಸನ್ ಅವರು ಅದೇ ಹೇಳ್ತಾ ಇದ್ದಾರೆ, ನೀವು ಇಷ್ಟು ಒಳ್ಳೆ ಅವರು ಏ ಥರ ಸಾಧ್ಯ ಈ ಕಲಿಯುಗದಲ್ಲಿ ಇಂಥ ಒಳ್ಳೆ ಅವರು ಇದ್ದಾರೆ ಅಂತ ಅಂದರೆ ನನಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ. ನನ್ನ ಸುತ್ತಮುತ್ತ ಇರೋ ಜನರು ಅಂತೂ ನನಗಂತೂ ನನ್ನ ಮೈಂಡ್ ವಾಶ್ ಮಾಡಿಬಿಟ್ಟಿದ್ದಾರೆ. ನೀನು ಹೋಗಬೇಡ, ನೀನು ಮೋಸ ಮಾಡ್ತಾರೆ, ಹಿಂಗೆ ಹೇಳಿರೋ ಅಂಥ ಕಾರಣಗಳಿಂದ ಅವ್ರ ಮಾತುಗಳಿಗೆ ನಾನು ಬೆಲೆ ಕೊಟ್ಟಿದ್ದೀನಿ ಹೊತ್ತು ಆವಾಗಲೇ ನನಗೆ ಏನಕ್ಕೆ ಬಂದಿಲ್ಲ. ಈ ಮನಸ್ಸಿಂದ ಯೋಚನೆ ಮಾತಾಡೋ ವಿಧಾನ ಅನ್ನೋದು ನನಗೆ ನನ್ನನ್ನು ನಾನೇ ನೆನಪು ಮಾಡ್ಕೊತಾ ಇದ್ರು ಒಂಥರ ಅಸಹ್ಯ ಅನ್ನೋದು ನನ್ನಲ್ಲಿ ಆಗ್ತಾ ಇದೆ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ನಾನು ಎಷ್ಟು ಇಂಥ ಎಮೋಷ್ನಲ್ ಪರ್ಸನ್ ಹತ್ರ ಎಮೋಷ್ನಲ್ ಆಗಿ ನಾನು ಡೀಲ್ ಮಾಡೋದನ್ನು ಬಿಟ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ನಾನು ಡೀಲ್ ಮಾಡಿಬಿಟ್ಟೆ ಅಲ್ವಾ. ನಾನು ಎಂಥ ತಪ್ಪಿದ ಅಂದರೆ ಮಿಸ್ಟೇಕ್ಸ್ ಅನ್ನೋದನ್ನು ಮಾಡ್ಕೊಬಿಟ್ಟಿದ್ದೀನೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನನಗೆ ಯಾವ ಥರ ಡೆಸಿಷನ್ ಅನ್ನೋದು ತಗೊಳ್ಬೇಕು ಅಂತಲೂ ಅರ್ಥ ಆಗ್ತಾ ಇಲ್ಲ. ಈ ಥರ ಡೆಸಿಷನ್ಸ್ಗೆ ಕೆಲವೊಂದು ಸಾರಿ ತಗೊಳೋದಕ್ಕೆ ಆಗ್ದೇನೆ ಒಂದು 50-50 ಹೋಗಬೇಕು ಅಂತ ಮನಸ್ಸನ್ನೋದು ನಿನ್ನ ಹತ್ರ ಹೇಳ್ತಾ ಇದೆ. ಆದರೆ ಬರೋದಕ್ಕೆ ಆಗದೆ ಇರೋ ಅಂಥ ಸಿಚುವೇಶನ್ಸಲ್ಲಿ ಬಿಟ್ಟಿದ್ದೀನಿ ಅಂತ ಈಗ ನಿಮ್ಮ ಪರ್ಸನ್ನು ಈ ಅಮಾವಾಸ್ಯೆ ಇದನ್ನಲ್ಲಿ ಇನ್ನ ಟೈಮ್ ಅನ್ನೋ ಎನರ್ಜೀಸ್ ಅನ್ನೋದು ತುಂಬ ಚೇಂಜ್ ಆಗಿಬಿಡುತ್ತೆ ಅಮ್ಮ ಈ ಅಮಾವಾಸ್ಯೆ ಹುಣ್ಣಿಮೆ ಮೂಮೆಂಟಲ್ಲಿ. ಸೊ ಲೋ ಎನರ್ಜಿಗೆ ತುಂಬ ಹೋಗ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಬಟ್ ಅವನ್ನ ದಯವಿಟ್ಟು ಯಾರು ಬೈಯೋದಕ್ಕೆ ಹೋಗಬೇಡಿ. ಇನ್ನ ಬೇಕು ಅಂತಂದರೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಎಸ್ಕೊಂಡು ನನ್ನ ಎನರ್ಜಿ ಸಮೇತ. ಏನಕ್ಕೆ ಅಂತ ಅಂದರೆ ಅವರಿಂದನೇ ನಿಮ್ಮ ಜೀವನ ಅನ್ನೋದು ಬದಲಾವಣೆ ಆಗಿದೆ ನಿಮ್ಮಿಂದ ಅಂತ ಅಂದರೆ ಏ ಥರ ಆಗಿದೆ ಅಕ್ಕ ನಮ್ಮ ಜೀವನದಲ್ಲಿ ಚೇಂಜ್ ಆಫ್ ಅಂತ ಅಂದ್ಕೊಂಡ್ರೆ ಆ ಪರ್ಸನ್ ಬಂದಿರೋದಕ್ಕೆ ತಾನೇ ನೀವು ಲೈಫ್ ಲೆಸನ್ಸ್ ಅನ್ನೋದು ಕಲ್ತಿದ್ದೀರಾ. ಏನಂತ ಅಂದರೆ ಬ್ಲೈಂಡ್ ಆಗಿ ಯಾವ ಪರ್ಸನ್ನು ನಂಬಿಕೆ ಇಟ್ಕೋಬಾರ್ದು ಯಾರಿಗೂ ಸಮೇತ. ನಮ್ಮ ಸ್ವಾರ್ಥ ಅನ್ನೋದು ಸ್ವಲ್ಪ ಆದರೂ ಒಂದು 10% ಆದರೂ ನಮ್ಮ ಸ್ವಾರ್ಥ ನಾವು ನೋಡ್ಕೊಂಡ ಮೇಲೆ ಇನ್ನೊಬ್ಬರಿಗೆ ಇಡಬೇಕು. ಅದು ಬಿಟ್ಟು ಫುಲ್ಲಾಗಿ ಅವ್ರು ಒಬ್ಬರ ಮೇಲೆ ನಮ್ಮ ಎನರ್ಜಿ ಅನ್ನೋದನ್ನು ಇನ್ವೆಸ್ಟ್ ಮಾಡಬಾರ್ದು. ಅಂದರೆ ಫ್ಯಾಮ್ಲಿಗೆ ಈ ಥರ ಪ್ರಿಫರೆನ್ಸ್ ಕೊಡಬೇಕು, ಫ್ರೆಂಡ್ಸ್ಗೆ ಈ ಥರ ಇಂಪಾರ್ಟೆಂಟ್ ಕೊಡಬೇಕು, ಆ್ಯಸ್ ಎ ವೈಫ್ ಲೈಫ್ ಪಾರ್ಟ್ನರ್ಗೆ ಈ ಥರ ಇಂಪಾರ್ಟೆಂಟ್ ಕೊಡಬೇಕು, ಜಾಬ್ಗೆ ಈ ಥರ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಇವೆಲ್ಲ ನೀವು ಕಲ್ತಿದ್ದೀರಾ ಅಲ್ವಾ ಅವ್ರ ಹತ್ರ. ಸೊ ಅವ್ರನ್ನ ಯಾಕೆ ಬೈಬೇಕೀಗ? ಅದು ಕರೆಕ್ಟನ್ನ ಮಾಡೋದು. ಸೊ ಅವರಂತೂ ಪ್ರಾಕ್ಟಿಕಲ್ ಆಗಿ ಇರೋದಕ್ಕೆ ತಾನೇ ನಿಮ್ಮ ಜೀವನ ಅನ್ನೋದು ನೀವೂ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ಈಗ ಆ ಪರ್ಸನ್ ದೂರ ಆದಮೇಲೆ ನೀವು ಲೋ ಎನರ್ಜಿದಲ್ಲಿ ಎಮೋಷ್ನಲ್ ಇರೋ ಅವರು ಇವೆಲ್ಲ ತಿಳ್ಕೊಂಡು ಸೊಸೈಟಿದಲ್ಲಿ ನೀವು ಹೆಜ್ಜೆ ಹಾಕಿ ಮುಂದಕ್ಕೆ ನಿಲ್ತ್ಕೊತಾ ಇದ್ದೀರಲ್ಲ. ಸೊ ನಿಮಗೆ ಆ ಪರ್ಸನ್ ಒಳ್ಳೇದು ಮಾಡಿದಾರಾ ಕೆಟ್ಟದ್ದು ಮಾಡಿದಾರಾ?
100% ಒಳ್ಳೆಯದೇ ಮಾಡಿದ್ದಾರೆ. ಆದರೆ ಆ ಪರ್ಸನ್ ಪಾಪ ಬೆಳೆದಿರೋ ವಾತಾವರಣ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಸೊ ನೀವು ತೋರಿಸಿರೋ ಪ್ರೀತಿ ಅನ್ನೋದನ್ನು ಸಮೇತ ಆ ಪರ್ಸನ್ ದೂರ ಆದಮೇಲೆ ಅಯ್ಯೋ ನನ್ನ ಪರ್ಸನ್ ಊಟ 10 ಗಂಟೆಗಾದರೆ ಊಟ ತಿಂದಿದೀಯಾ ಅಂತ ಕೇಳ್ತಾ ಇದ್ರು, 12 ಗಂಟೆ ಆದರೆ ಅಂತ ಅಂದರೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಲಂಚ್ ಮಾಡಲಾ ಅಂತ ಕೇಳ್ತಾ ಇದ್ರು, 4 ಗಂಟೆ ಆದರೆ ಏನಾದರೂ ಸ್ನ್ಯಾಕ್ಸ್ ಅನ್ನೋದು ತಿಂತೀಯಾ ಅಂತ ಕೇಳ್ತಾ ಇದ್ರು, ರಾತ್ರಿ 7 ಗಂಟೆ ಆದರೆ ಚಾಯ್ ಆಯಿತಾ ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ರು, 8 ಗಂಟೆ ಆಯಿತಾ ಅಂದರೆ ಊಟ ಏನು ತಿಂತಾ ಇದೆಯಾ ಅಂತ ಕೇಳ್ತಾ ಇದ್ರು, 9:15 ಆದರೆ ಇನ್ನು ಆರೋಗ್ಯ ಕೆಟ್ಟೋಗುತ್ತೆ ಮಲ್ಕೊಂತೀಯಾ ಈ ಥರ ಅಂತ ಅಂದರೆ ಟೈಮ್ ನೀವು ಕೇಳಿರೋ ಟೈಮ್ಸ್ ಇರುತ್ತೆ ಅಲ್ವಾ, ಅವೆಲ್ಲ ನೆನಪು ಮಾಡ್ಕೊತಾ ಇದ್ದಾರೆ. ಇಲ್ಲಿ ಒಂದೇ ಅಮ್ಮ ನಾನು ಹೇಳಬೇಕಾಗಿರೋದು, ನೀವು ಅನ್ಕೋಬೋದು ನನ್ನ ಪರ್ಸನ್ಗೆ ನಾವು ನೆನಪು ಬರ್ತೀವ ಬರಲ್ಲ ಅಂತ. ಒಂದೇ ಕ್ಲೂನೇ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಪರ್ಸನ್ ಅವರು ನಿಮಗೆ ಪದೇ ಅವ್ರನ್ನ ಮರೆಯೋದಕ್ಕೂ ಆಗದೆ ನೆನ್ಪನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಂತ ಅಂದರೆ ಆ ಪರ್ಸನ್ ಸಮೇತ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದಾರೆ. ಮ್ಯಾನಿಫೆಸ್ಟ್ ಅಂತ ಅಂದರೆ ಬೇಕು ಅಂದ್ರೇ ಮ್ಯಾನಿಫೆಸ್ಟ್ ಅಲ್ಲ. ಜಸ್ಟ್ ಹಿಂಗೆ ಫೋನಲ್ಲಿ ಓಪನ್ ಮಾಡ್ತಾರೆ, ಈ ವಾಟ್ಸಪ್ ಓಪನ್ ಮಾಡ್ತಾರೆ, ಲಾಸ್ಟ್ ಸೀನ್ ಅನ್ನೋದು ಅಬ್ಸರ್ವ್ ಮಾಡ್ತಾರೆ. ಇಷ್ಟವರೆಗೂ ಆನ್ಲೈನಲ್ಲೇ ಇತ್ತಾ, ಏನಕ್ಕೆ ಆನ್ಲೈನಲ್ಲಿತ್ತು, ಏನು ಕೆಲಸ ಇಲ್ವಾ, ನಾನು ಏನು ಮಾತಾಡ್ತಾ ಇಲ್ಲ ಅಂತ ಬೈಕೋದಕ್ಕಾದ್ರೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ನಿಮ್ಮ ಪಿಕ್ಚರ್ಸ್ ಏನೋ ಅವರು ಇವರು ನೀವು ಒಂದು ಇಲ್ದಿರೋಂಥ ಪಿಕ್ಚರ್ ಏನಾದರೂ ಇದೆ ಅಂತ ಅದು ನೋಡೋದು, ಅವ್ರು ನೋಡಿ ಎಷ್ಟು ಚೆನ್ನಾಗಿದೆ, ಅವಾಗ ಎಷ್ಟು ಮುದ್ದಾಗಿದೆ ಅಲ್ವಾ, ಇವಾಗ ದುರಂಕಾರ ಆಗಿಬಿಟ್ಟಿದೆ, ನನ್ನ ಹತ್ರ ಮಾತ್ರ ಬಿಟ್ಟಿದೆ ಅಂತ ಬೈಕೊಳೋದಕ್ಕಾದ್ರು ಅಂತ ಅಂದರೆ ಸಿಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ಬೋದು ಇವೆಲ್ಲ. ಸೊ ಆ ಪರ್ಸನ್ಗೆ ಅರ್ಥ ಆಗೋ ರೇಂಜಲ್ಲಿ ಆ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದಾನೇ ಆ ಪರ್ಸನು ನೀವು ಸಮೇತ ಎಷ್ಟೇ ದೂರ ಇದ್ರೂ ಸಮೇತ ಸೋಲ್ ಟು ಸೋಲ್ ಕನೆಕ್ಷನ್ ಅನ್ನೋದು ಮಾಡ್ಕೊಬಿಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ಮನಸ್ಸಲ್ಲಿ ಏನು ಮಾತಾಡ್ಕೊತಾ ಇದ್ದೀರೋ ಆ ಪರ್ಸನ್ಗೂ ಅದೇ ಮನಸ್ಸಲ್ಲಿ ಅದೇ ಥಾಟ್ಸ್ ಅನ್ನೋದೇ ಬರ್ತಾ ಇದೆ. ಆ ಪರ್ಸನ್ ಮನಸ್ಸು ಅನ್ನೋದು ಏನು ಯೋಚನೆ ಮಾಡ್ತಾ ಇತ್ತು ನಿಮ್ಮ ಮನಸ್ಸು ಅನ್ನೋದನ್ನು ಅದೇ ಹೇಳ್ತಾ ಇದೆ. ಅರ್ಥ ಆಗ್ತಾ ನಾನು ತುಂಬ ಈಸಿಯಾಗಿ ಚಿಕ್ಕ ಎಕ್ಸಾಂಪಲ್ಸಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗಬೇಕು ಅಂತ. ವಿಡಿಯೋ ಲೆಂತಿ ಅನ್ನೋದಕ್ಕಿಂತ ನಮ್ಮಲ್ಲಿ ಮಿಸ್ಟೇಕ್ಸು ಅವರಲ್ಲಿ ಮಿಸ್ಟೇಕ್ಸು ಏನಿದೆ ಇವೆಲ್ಲ ರೆಕ್ಟಿಫೈ ಅನ್ನೋದನ್ನ ಚೆನ್ನಾಗಿ ಮಾಡ್ಕೊಳ್ರಿ, ಓಕೆನಾ. ಅದಕ್ಕೋಸ್ಕರನೇ ಆ ಪರ್ಸನ್ 2 ಥರ ಮುಖ ಅನ್ನೋದು ಇಟ್ಕೊಂಡಿದ್ದಾನೆ ನಿಮ್ಮ ಹತ್ರ. ಫಸ್ಟು ಇದ್ದಾಗ ಅಂತ ಅಂದರೆ ಒಂಥರ ಡೆವಿಲ್ ಫೇಸ್ ಇದೆ, ಒಂಥರ ನಾರ್ಮಲ್ ಫೇಸ್ ಇದೆ ಅಂತ ಅಂದರೆ ಅಂತೆ ಪ್ರೀವಿಯಸ್ಸಲ್ಲಿ ನಿಮಗೆ ಕಾಣಿಸಿರೋದು ಒಳ್ಳೆ ಮುಖ ಮಾತ್ರನೇ ತೋರಿಸಿದ್ದಾರೆ, ಇನ್ನೊಂದು ಅರ್ಧ ಮುಖ ನಿಮ್ಗೆ ಕಾಣಿಸಿಲ್ಲ. ಆ ಪರ್ಸನ್ ಯಾವಾಗಂತೂ ನಿಮ್ಮನ್ನ ಮೋಸ ಅನ್ನೋದು ಮಾಡ್ಕೊಂಡು ದೂರ ಹೋಗ್ಬಿಟ್ಟಿದ್ದಾರೋ ಆಗಿಂದ ಏನಾಯಿತು ಇವ್ರ ಬಗ್ಗೆ ಸ್ವಲ್ಪ ಈ ಥರ ಮನುಷ್ಯ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೋಸ್ಕರನೇ ನಿಮ್ಮಲ್ಲಿ ಈ ಥರ ಬದಲಾವಣೆ ಚೇಂಜ್ ಆಫ್ ಅನ್ನೋದು ಬಂದಾಯಿತು, ಅಲ್ಲಿ ಆ ಪರ್ಸನ್ನಲ್ಲಿ 100% ಚೇಂಜಸ್ ಅನ್ನೋದು ಬಂದಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ಗೆ ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನೋಡಿ ಎಷ್ಟು ಬಾಧೆಯಿಂದ ಕೆಲವು ಅನ್ಕೊತಾ ಇದ್ದಾರೋ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಿನ್ನಲ್ಲಿ, ನನಗೆ ಬೇಜಾರು ಮಾಡ್ಕೊಂಡು ನಾನೇ ಒಂಥರ ಫೀಲ್ ಆಗ್ತಾ ಇದ್ದೀನಿ ವಿಡಿಯೋ ಮಾಡ್ತಾ. ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಹೇಳೋದು ಲೋ ಎನರ್ಜಿಗೆ ಹೋಗ್ಬಿಡ್ತೀವಿ ಕೆಲವೊಂದು ಸಾರಿ ಅಂತ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನಿಜ ನಾನು ಮಾಡಿದ್ದು ತಪ್ಪಾಯಿತು, ನನಗೆ ಒಂದು ಕ್ಷಮೆ ಅನ್ನೋದು ನಿನ್ನ ಹತ್ರ ಸಿಗುತ್ತಾ, ದಯವಿಟ್ಟು ನನಗೆ ಒಂದು ಕ್ಷಮೆ ಅನ್ನೋದು ಕೊಟ್ಬಿಡು. ನನ್ನ ಈ ಜನ್ಮಕ್ಕೆ ಒಂದು ಕ್ಷಮೆ ಅನ್ನೋದು ಕೊಟ್ಟರೆ ಮಾತ್ರ ನನ್ನ ಜೀವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನನಗೆ. ಇಲ್ಲ ನೀನು ನೋ ಅಂತಿದ್ದೀಯಾ ಅಂತ ಅಂದರೆ ಮಾತ್ರ ನಾನು ನೋ ಅಂತ ಅಂದರೆ ಬದುಕಿರೋ ಥರ ಇರೋ ಅಂತ ಏನೇ ಅಂದರೆ ಡೆಡ್ ಬಾಡಿ ಥರ ಏನಾಗುತ್ತೆ, ಡೆಡ್ ಬಾಡಿ ಅಂತಂದರೆ ಪ್ರಾಣ ಇಲ್ದಿರೋದೇ ಡೆಡ್ ಬಾಡಿ ಆಗುತ್ತೆ ಅಮ್ಮ ಇಲ್ಲಿ ಅಂತ ಅಂದರೆ ಇನ್ನು ಆ ಪರ್ಸನ್ನು ಎಷ್ಟು ನೋವನ್ನು ತಿಂತ ಇದ್ದಾರೆ ನೋಡಿ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನಾನು ನಿನ್ನ ಹತ್ರ ನಿಯತ್ತಾಗಿ ಬದುಕಬೇಕು, ನಿನ್ನ ಹತ್ರ ಜೀವನದಲ್ಲಿ ಇನ್ನು ಸುಳ್ಳುಗಳು ಅನ್ನೋದು ಹೇಳಬಾರ್ದು ಅಂತ ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಂಡು ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ. ನಾನು ಪ್ರೀವಿಯಸ್ಸಲ್ಲಿ ಈ ಥರ ನಿನ್ನ ಹತ್ರ ದುರಂಕಾರವಾಗಿ ಈಗೋ ಆಗಿ ಬಿಹೇವ್ ಮಾಡಿರೋ ಅವನೇ ನನ್ನಲ್ಲಿ ಇತ್ತು. ಆ ಏನಕ್ಕೆ ಅಂತ ಅಂದರೆ ನಾನು ಸಾಧನೆ ಮಾಡೋದಕ್ಕೋಸ್ಕರ ನಾನಂತೂ ನಿನ್ನ ಬಿಟ್ಕೊಂಡು ಹೋಗಿದ್ದೀನಿ. ಈ ಥರ ಅಂತೂ ನಿನ್ನ ಹತ್ರ ಮಾತಾಡ್ದಂಗೆ ನನ್ನ ಸಾಧನೆಗೋಸ್ಕರ ನಾನು ಹೋಗ್ಬಿಟ್ಟಿದ್ದೀನಿ. ಆದರೆ ನಂಗೆ ನಡೆದಿರೋದು ಏನು ನಡೆದಿದೆ ಇಲ್ಲಿ, ತುಂಬ ಜಗಳಗಳು ಅನ್ನೋದು ನಡೆದಿದೆ ಅಲ್ವಾ. ಇದರಿಂದ ಇವೆಲ್ಲ ನನಗೆ ಅರ್ಥ ಆಗಿರೋದಕ್ಕೆ ತಾನೇ ಈ ಥರ ನಿನ್ನ ಹತ್ರಕ್ಕೆ ಬಂದು ಈ ಥರ ನಂಗೆ ಗೊತ್ತಾಗ್ತಾ ಇದೆ ನಿನಗೆ ಅರ್ಹತೆ ಇಲ್ಲ, ನಿನ್ನನ್ನು ಪಡೆಯೋ ಅಂಥ ಅರ್ಹತೆ ನನ್ನಲ್ಲಿ ಇಲ್ಲ ಅಂತ ಗೊತ್ತಾದರೂ ಸಮೇತ ನಾನು ನಿನ್ನ ಹತ್ರಕ್ಕೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನ್ನ ಉಗಿತೀಯೋ ಇಲ್ಲ ನಿನ್ನವನಾಗಿ ಮಾಡ್ಕೊತೀಯೋ ಇಲ್ಲ ಅಂತಾನೆ ನನ್ನ ಬಿಡ್ತೀಯೋ, ಒಂದು ಕ್ಷಮೆ ಆದರೂ ನನಗೆ ಬೇಕೇ ಬೇಕು ನಾನು ಮಾಡಿರೋ ಅಂಥ ಕೆಲಸಗಳಿಗೆ ಅಂತ ನಿಮ್ಮ ಪರ್ಸನ್ ಅನ್ನೋದು ರಿಯಲಿ ತುಂಬ ಹಾನೆಸ್ಟಿ ಆಗಿ ಹೇಳ್ತಾ ಇದ್ದೀನಿ ಅಮ್ಮ. ತುಂಬ ಸಫರ್ ಆಗ್ತಾ ಇದ್ದಾರೆ. ದಯವಿಟ್ಟು ಈ ಅಮಾವಾಸ್ಯೆ ಎನರ್ಜೀಸಲ್ಲಿನೂ ಸಮೇತ ನಿಮ್ಮ ಪರ್ಸನ್ಗೆ ಚೇಂಜ್ ಆಫ್ ಅಂದರೆ ಗುಡ್ ಎನರ್ಜೀಸ್ ಅನ್ನೋದೇ ನೀವು ಶೇರ್ ಮಾಡ್ಕೊಳ್ರಿ ಅಮ್ಮ ನಿಮ್ಮ ಪರ್ಸನ್ಗೆ. ದಯವಿಟ್ಟು ಯಾರೂ ಆ ಪರ್ಸನ್ನ ಹಾಲಾಗಿ ಹೋಗು ಅನ್ನೋಂಥ ಬಯೋದು, ಸುಮ್ಮನೆ ಏನೋ ಒಂದು ಕೋಪನಿಂದ ಬಯೋದು ದಯವಿಟ್ಟು ಯಾರೂ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ ಆ ಪರ್ಸನ್ ಈಗ ನಿಮಗೆ ತೋರಿಸ್ತಾ ಇಲ್ಲ, ಅವ್ರ ಮನಸ್ಸಲ್ಲಿ ಇರೋ ಅಂಥ ಪ್ರೀತಿ ಅನ್ನೋದು ತುಂಬ ಜಾಸ್ತಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಅಂದರೆ ಈ ಪರ್ಸನ್ ಒಂಥರ ಇಂಟ್ರೋವರ್ಸಿ ಪರ್ಸನ್, ಯಾವುದು ನಿಮ್ಮ ಥರ ಅಷ್ಟು ಓಪನ್ ಅಪ್ ಆಗೋ ಅಂಥ ಪರ್ಸನ್ ಅಲ್ಲ.
ಏನಕ್ಕೆ ಅಂತಂದರೆ ಸ್ವಲ್ಪ ಈಗ ಬೆಳೆದಿರೋ ವಾತಾವರಣ ಅವನ ಮನೆಯಲ್ಲಿ ಸರೌಂಡಿಂಗಲ್ಲಿ ಅವನ್ನ ನೋಡ್ಕೊಂಡಿರೋ ವಿಧಾನದಲ್ಲಿನೂ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ನಿನ್ನ ಹತ್ರ ಹೋಗೋವಾಗೂ ಸಮೇತ ನಿನ್ನಲ್ಲಿ ಪ್ರೀತಿ ಇದೆ ಅಂತ 100% ಗೊತ್ತು. ಆದರೆ ನೀನು ಕೇಳಿದೀಯ ಅಲ್ವಾ ಕ್ಲಾರಿಟಿ ಕಮಿಟ್ಮೆಂಟ್ ಕೊಡು ಅಂತ. ಬಟ್ ನೀನು ಕೇಳಿದ ತಕ್ಷಣವೇ ನನಗೆ ಏನು ಕೊಡಬೇಕು ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗಿಲ್ಲ. ಅದಕ್ಕೋಸ್ಕರನೇ ನನಗೆ ಭಯ ಆಗಿದೆ. ಅದಕ್ಕೋಸ್ಕರನೇ ನಾನು ಈ ಥರ ದೂರ ಅನ್ನೋದನ್ನ ಆಗೋ ಸಿಚುವೇಶನ್ಸ್ ಅನ್ನೋದು ನಾನೇ ತಂದ್ಕೊಬಿಟ್ಟಿದ್ದೀನಿ ಅಲ್ವಾ. ಈಗ ನಾನು ಏನು ಮಾಡೋದಕ್ಕಾಗುತ್ತೆ, ಏನು ನಾನು ಮಾಡಿದ್ರೆ ನೀನು ನಾನು ಒಂದು ಹಾಕ್ತೀವಿ, ಹೋಗ್ಲಿ ಕಾಲು ಇಟ್ಕೋಬೇಕಾ, ಏನು ಮಾಡಬೇಕು. ಬಟ್ ನೀನು ನಂಗೆ ಬೇಕು ಅಷ್ಟೇ. ಈಗ ನೀನು ಏನೇ ಮಾಡ್ತೀವೋ ನನಗೆ ಗೊತ್ತಿಲ್ಲ. ನೀನು ಮ್ಯಾರಿಡಾ ಅನ್ಮ್ಯಾರಿಡಾ, ಮಕ್ಕಳಿದ್ದಾರಾ, ಇಲ್ಲ ನೀನು ನನಗಿಂತ ತುಂಬ ದೊಡ್ಡವರ, ಇಲ್ಲ ನೀನು ನೋಡಿಯಮ್ಮ ಈ ಟ್ಯಾರೋಸ್ ಮಾತ್ರ ತುಂಬ ತುಂಬ ಮನಸ್ಸಿಂದ ಬರೋ ಅಂಥ ಫೀಲಿಂಗ್ಸ್. ಇದು ಕ್ಯಾಸ್ಟು, ರಿಲೀಜಿಯನು ಅಥವಾ ಏನು ದೊಡ್ಡವರು ಚಿಕ್ಕವರು, ರಿಚ್ಚು ಪೂರು ಇವೆಲ್ಲ ಏನು ಕಾಣಿಸಲ್ಲ ಲವ್ ಅನ್ನೋದಕ್ಕೆ. ಸೊ ಇದು ನಿಮಗೆ ಪ್ರೀವಿಯಸ್ ಹೋಗಿರೋ ಜನ್ಮದಿಂದನೂ ಬರ್ತಾ ಇರೋ ಅಂತ ಇದು ರಿಲೇಷನ್ಶಿಪ್ಪು ಅಂತ ಅವರೇ ಲವ್ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ. ಇದು ಸೋಲ್ ಟು ಸೋಲ್ ಕನೆಕ್ಷನ್ನಲ್ಲಿ ಇರೋ ಅಂತ ಅವರು ಸಿಕ್ಕಿದಾಗ ಮಾತ್ರ ನೀವು ಬಿಟ್ಕೋಬೇಕು ಅಂದ್ರೂ ಸಮೇತ ಬಿಟ್ಕೊಳಕ್ಕಾಗಲ್ಲ. ಇದ್ದೇ ನಮ್ಮ ಟ್ಯಾರೋ ಸ್ಪೆಷಾಲಿಟಿ, ಅದಕ್ಕೆ ಹೇಳೋದು. ಓಕೆನಾ. ಅದಕ್ಕೆ ಈಗಂತೂ ನಿಮ್ಮ ಪರ್ಸನ್ ಅನ್ನೋರು ನಿಮ್ಮಿಂದ ಏ ಥರ ಹೋಗಿದ್ದಾರೋ, ನಿಮ್ಮ ಹತ್ರ ಚೆನ್ನಾಗಿ ಇರಲ್ಲ ಅಂತ ಏ ಥರ ಹೋಗಿದ್ದಾರೋ, ಈಗ ಯಾವ ಥರನೂ ಡೆಸಿಷನ್ ಅನ್ನೋದನ್ನು ತಗೊಳೋದಕ್ಕೆ ಆಗದೇನೆ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ನೀನು ಸುಮ್ಮನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ, ಒಂದೇ ಕಡೆಯಿಂದಾನೇ ಯೋಚನೆ ಮಾಡ್ಕೊಂತ ನಿನ್ನಲ್ಲಿ ನೀನೇ ಭಯ ಅನ್ನೋದು ತಿಂತಾ ಇದೆಯಾ. ಬೇಡ, ನೀನು ಒಂದೇ ಒಂದು ಸತಿ ಧೈರ್ಯ ಅನ್ನೋದು ಮಾಡು. ಆ ಧೈರ್ಯ ಅನ್ನೋದು ಮಾಡಿದ್ರೇನೆ ಅಂತ ಅಂದರೆ ನಿಮ್ಮ ಪರ್ಸನ್ನು ಸ್ವಲ್ಪ ಈಗ ಫೀಲ್ ಆಗ್ತಾ ಇದ್ದಾರೆ. ಯಾಕಂತ ಅಂದರೆ ನನ್ನ ತಪ್ಪಿಂದನೇ ನನ್ನ ರಿಲೇಷನ್ಶಿಪ್ಪಲ್ಲಿ ಸ್ಪಾಯಿಲ್ ಮಾಡ್ಕೋಬಿಟ್ಟೆ ಅಲ್ವಾ, ನನ್ನ ಈಗೋನೇ ನನಗೆ ಕಾರಣ ಅನ್ನೋದು ಆಯ್ತಲ್ವಾ. ಯಾರೋ ಹೇಳಿರೋ ಅಂಥ ಮಾತುಗಳಿಗೆ ಅಲ್ವಾ ನನ್ನ ಕಿವಿ ಕೊಟ್ಟಿದ್ದು, ನನ್ನ ಜೀವನ ಅನ್ನೋದು ನಾನೇ ನಾಶನ ಮಾಡ್ಕೊಂಡಿದ್ದು. ಇಷ್ಟು ಒಳ್ಳೆ ಮನುಷ್ಯನ ಮತ್ತೆ ನನ್ನ ಜೀವನದಲ್ಲಿ ಸಿಗ್ತಾನ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಯೂನಿವರ್ಸ್ ನಿಮ್ಮ ಕಡೆನೇ ತುಂಬ ಪುಷಪ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಬೈಕ್ ಸಮೇತ, ಇಲ್ಲಿ ವೆಹಿಕಲ್, ಈ ಪರ್ಸನ್ ಓಡಿ ಬರ್ತಾ ಇದ್ದಾರೆ. ಇಲ್ಲಿ ಕ್ರೋ ಅನ್ನೋದು ಇದೆ ಅಂತ ಅಂದರೆ ನಿಮ್ಮ ಕಡೆಗೆ ಹೋಗು ಅಂತ ನಿಮ್ಮ ಪರ್ಸನ್ಗೆ ಡೈರೆಕ್ಷನ್ ಸಮೇತನೂ ಹಿಂಟ್ ಕೊಡ್ತಾ ಇದೆ. ಯಾವ ಕಡೆ ಡೈರೆಕ್ಷನ್ ಇದ್ರೂ ನಿನ್ನ ಪರ್ಸನ್ ಹತ್ರಕ್ಕೆ ನೀನು ಹೋಗಿ ಮಾತಾಡೋ ಟೈಮ್ ಅನ್ನೋದು ನಾನು ನಿಂಗೆ ಕೊಟ್ಟಿದ್ದೀನಿ. ನಿಂಗೆ ಕ್ಷಮೆ ಕೇಳ್ಬೇಕು ಅನ್ಕೊಂತೀಯಾ, ಕ್ಷಮೆ ಕೇಳು. ಇಲ್ಲ ಜೀವನದಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ತೀಯಾ, ಇದು ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಬಿಡು. ಕ್ಲಾರಿಟಿ ಯಾವಾಗ ಕೊಡ್ತೀಯೋ ಆಗ ಆ ಪರ್ಸನ್ನು ಸ್ವಲ್ಪ ಪೀಸ್ಫುಲ್ ಮೈಂಡ್ಸೆಟ್ಗೆ ಬಂದು ನಿಮಗೂ ಒಂದು ಕ್ಷಮೆ ಕೊಡೋದ್ರಿಂದ ನಿನ್ನ ಜೀವನದಲ್ಲಿ ಸಮೇತ ರಿಲೀಫ್ ಅನ್ನೋ ಸಿಗುತ್ತೆ. ಇಲ್ಲ ಅಂದರೆ ಈ ಕರ್ಮ ಬಂಧದಲ್ಲಿ ಈ ಥರನೇ ಫೇಸ್ ಮಾಡ್ಕೊಳ್ಳೋ ಸಿಚುವೇಶನ್ಸ್ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಇದ್ದಾರಮ್ಮ. ಅದಕ್ಕೋಸ್ಕರನೇ ಈಗ ನಿಮ್ಮ ಪರ್ಸನ್ಗೆ ಹೇಗೆ ನಿಮ್ಮ ಮೇಲೆ ಯೋಚನೆಗಳಿದೆ ಅಂತ ಅಂದರೆ ಐ ಲಾಂಗ್ ಫಾರ್ ಯುವರ್ ಕಿಸ್ ಅಂತ ಅಂದರೆ ನೀನು ಮಾಡಿರೋ ಅಂತ ಪ್ಯಾಂಪರಿಂಗ್ ಅಂತ ಅಂದರೆ ಪ್ರೀತಿ ಅನ್ನೋದು ಏನಾಯಿತು, ಆ ಪ್ರೀತಿ ಅನ್ನೋದನ್ನು ಈಗೂ ಸಮೇತ ನಾನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ನಾನು ಈಗ ನೀನು ಅನ್ಕೊತಾ ಇದೆಯೇನೋ ಎಲ್ಲರ ಜೊತೆ ಅಲ್ಲಿ ನಾನು ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ. ಇಲ್ಲ, ನಾನು ಎಷ್ಟು ಮಾತ್ರನೂ ಚೆನ್ನಾಗಿಲ್ಲ. ನಿನ್ನ ಬಿಟ್ಕೊಂಡು ಬಂದ ಮೇಲೆ ಒಂಟಿಯಾಗಿ ನಾನು ಆಚೆಗೆ ಮಾತ್ರ ಧೈರ್ಯವಾಗಿದ್ದೀನಿ ಅನ್ನೋ ಥರ ನಾನು ಕಾಣಿಸ್ತಾ ಇದ್ದೀನಿ. ಹೊತ್ತುನು ನಾನು ನಿಜವಾಗ್ಲೂ ಧೈರ್ಯವಾಗಿಲ್ಲ ಗೊತ್ತಾ. ನನಗಂತೂ ತುಂಬ ನೋವಾಗ್ತಾ ಇದೆ. ನಾನಂತೂ ಬೆಳಗ್ಗೆ ಕೆಲಸಗಳಲ್ಲಿ ಏ ಥರನೂ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಹೊತ್ತು ರಾತ್ರಿ ಮಾತ್ರ ನಿನ್ನ ಯೋಚನೆಗಳಿಂದ ಮಿಸ್ ಮಾಡ್ಕೊಳೋದಕ್ಕೆ ನನಗೆ ಆಗ್ತಾನೇ ಇಲ್ಲ. ನೋಡೋದಕ್ಕೆ ಮಾತ್ರನೇ ಒಬ್ಬರೇ ಇದ್ದು ನಾನು ಧೈರ್ಯವಾಗಿ ನನ್ನ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಲೈಫಲ್ಲಿ ನನಗೂ ಒಂದು ಪ್ಲೇಸ್ ಅನ್ನೋದು ಬೇಕು ಅಂತ ನಾನು ದೃಢವಾಗಿ ಡೆಸಿಷನ್ ತಗೊಂಡು ನಿಲ್ತಿದ್ದೀನಿ ನನಗೋಸ್ಕರ ನಾನು. ಆದರೆ ಪದೇ ನಿನ್ನ ಯೋಚನೆ ಸಮೇತ ನನ್ನನ್ನು ನಿನ್ನ ಕಡೆ ಅಟ್ರಾಕ್ಟ್ ಮಾಡೋ ಥರ ಮಾಡ್ತಾ ಇದೆ ಅಂತ ನಿಮ್ಮ ಪರ್ಸನ್ನಿಂದ ಈ ಥರ ಲವ್ ಮೆಸೇಜ್ ಅನ್ನೋದು ಬರ್ತಾ ಇದೆ ಅಮ್ಮ. ಅದಕ್ಕೋಸ್ಕರನೇ ಈಗ ನಿನ್ನ ಹತ್ರಕ್ಕೆ ಬರಬೇಕು ಅಂತ ಅಂದರೆ ಮೇ ಬಿ ಕೆರಿಯರ್ಗೋಸ್ಕರ ಹೋಗಿರೋ ಅವರಾದರೆ ಅಲ್ಲಿ ಕೆಲಸಗಳಲ್ಲಿ ರಜೆಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲ ಫ್ಯಾಮಿಲಿ ಪರ್ಪಸ್ಸು ಅಂದರೆ ನಿಮ್ಮ ರಿಲೇಷನ್ಶಿಪ್ ಹೈಟ್ ರಿಲೇಷನ್ನಲ್ಲಿ ಇದೆ ಅಂತ ಅಂದರೆ ಅಲ್ಲಿ ಫ್ಯಾಮಿಲಿ ತೊಂದರೆಗಳಿಂದ ನಿಮ್ಮ ಕಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲ ಅವ್ರ ಫ್ಯಾಮಿಲಿದಲ್ಲಿ ಯಾರೋ ಸ್ಟ್ರಿಕ್ಟಾಗಿ ಅವನ್ನ ನೀನು ಆ ಕಡೆ ಹೋಗಿದೀಯ ಅಂದರೆ ನಿನ್ನ ಕತೆ ಚೆನ್ನಾಗಿರೋ ನೋಡು ಅಂತ ವಾರ್ನ್ ಮಾಡೋ ಥರ ಪೀಪಲ್ಸ್ ಅನ್ನೋದು ಕಾಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಡಿಫ್ರೆಂಟ್ ರೀಸನ್ಸಿಂದ ನಿಮ್ಮ ಪರ್ಸನ್ ಅನ್ನೋರು ಬರೋದಕ್ಕೆ ಆಗದೇನೆ ಅವರು ಮನಸ್ಸಲ್ಲಿ ಇರೋ ಅಂಥ ಫೀಲಿಂಗ್ಸ್ನ ಅವ್ರಿಗೆ ಕಿಲ್ ಮಾಡ್ಕೊತಾ ಇದ್ದಾರೆ. ಕಿಲ್ ಅಂದರೆ ಗೊತ್ತಾಗುತ್ತೆ ನಿಮಗೆ, ಸಾಯಿಸ್ಕೊತಾ ಇದ್ದಾರೆ ಅಂತ ಅಂದರೆ ಅಷ್ಟು ನೋವನ್ನ ಕಂಟ್ರೋಲ್ ಮಾಡೋದು ಅಂತ ಅಂದರೆ ಅಷ್ಟು ಈಸಿ ಆಗುತ್ತಾ ಹೇಳಿ. ನೀವು ಒಂದು ಕಡೆ ಬಾಧೆ
ನಿಮ್ಮ ಹತ್ರಕ್ಕೆ ಬಂದಿಲ್ಲ ಅಂತ, ಕೆರಿಯರೆಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಸ್ಟಕ್ ಎನರ್ಜಿ, ಫ್ಯಾಮ್ಲಿದಲ್ಲಿ ಸಫರ್, ಅಲ್ಲನಲ್ಲಿ ಕರ್ಮ ತಿನ್ಕೊಂತ ಇದ್ದಾರೆ ಆ ಪರ್ಸನ್ ಅನ್ನೋರು. ದಯವಿಟ್ಟು ಈ ಅಮಾವಾಸ್ಯಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬಯೋದಕ್ಕೆ ಮಾತ್ರ ಹೋಗಬೇಡಿ. ಇನ್ನು ನನ್ನ ಪರ್ಸನ್ ಪಾಸಿಟಿವ್ ಬಂದು ನನ್ನ ಹತ್ರಕ್ಕೆ ಬರಲಿ ಅಂತ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಕೊಡ್ರಿ. ವೀಲ್ ಆಗಿದೆ ಅಂತ ಅಂದರೆ, ಯಾಕಂದರೆ ಆ ಪರ್ಸನ್ 100% ಇಲ್ಲಿ ಬರ್ತಾ ಇದ್ದಾನೆ. ದ ಫುಲ್ ಎನರ್ಜಿ ನಿಮ್ಮ ಹತ್ರ ನ್ಯೂ ಸ್ಟಾರ್ಟಪ್, ನ್ಯೂ ಬಿಗಿನಿಂಗ್ ಅನ್ನೋದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲೇ ಇರಬೇಕು ಅಂತ ಅಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ಸ್ಗೆ ಯಾರೂ ಬರಬಾರ್ದು ಅಂತ ನಿಮ್ಮ ಪರ್ಸನ್ ಅನ್ಕೊತಾ ಇದ್ದಾರೆ. ಈಗಂತೂ ಆ ಪರ್ಸನ್ಗೆ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಹೇಗಂತ ಅಂದರೆ ಲಾಂಗ್ ಡಿಸ್ಟೆನ್ಸಿಂದನೇ ನಿಮ್ಮನ್ನು ನಿಮ್ಮ ಜೀವನದಲ್ಲಿ ನಡೆಯೋದನ್ನು ಪ್ರತಿಯೊಂದು ತಿಳ್ಕೊತಾ ಇದ್ದಾರೆ ಆ ಪರ್ಸನ್ನು. ಏನಕ್ಕಂತ ಅಂದರೆ ಈಗ ನಿಮ್ಮ ಹತ್ರಕ್ಕೆ ಬಂದರೆ ನೀವು ಎಸ್ ಆರ್ ನೋ, ನೀವು ಯಾವ ಥರ ಸಿಚುವೇಶನ್ಸಲ್ಲಿ ಇದ್ದೀರಾ, ನಿಮ್ಮ ಬಂದಿದ್ದೀನಿ ಅಂತ ಅಂದರೆ ನೀವು ಕಮಿಟ್ಮೆಂಟು, ಕ್ಲಾರಿಟಿ ಮತ್ತು ಕೊಡ್ತೀರಾ ಕೊಡಲ್ವಾ, ನಿಮ್ಮ ಕಡೆ ರಿಜೆಕ್ಷನ್ಸ್ ಏನಾದರೂ ಬರುತ್ತಾ, ನಾನು ಮಾಡಿರುವಂಥ ಇಂಥ ಕೆಲಸಕ್ಕೆ ನನ್ನ ಪರ್ಸನ್ ನನ್ನ ಒಪ್ಕೊತಾರ ಒಪ್ಕೊಳಲ್ಲ ಅನ್ನೋ ಒಂದು ಭಯ ಸಮೇತ ನಿಮ್ಮ ಪರ್ಸನ್ನಲ್ಲಿ ಈ ಥರ ಸ್ಟಾರ್ಟ್ ಅನ್ನೋದು ಆಗಿಬಿಟ್ಟಿದೆ ಅಮ್ಮ. ಈಗ ಇಷ್ಟು ದಿನ ನಿಮಗಿತ್ತು ಆ ಭಯ ಅನ್ನೋದು, ಅಕ್ಕ ನಮ್ಮ ಪರ್ಸನ್ ಬಂದರೆ ಒಪ್ಕೊತಾರ ಒಪ್ಕೊಳಲ್ಲ ಅನ್ನೋ ಭಯ ನಮ್ಮಲ್ಲಿ ಇತ್ತು, ಈಗ ನಿಮ್ಮಲ್ಲಿ ಅಲ್ಲ ಅಮ್ಮ, ನೀವು ಒಪ್ಕೊತೀರಾ ಒಪ್ಕೊಳಲ್ಲ ಅನ್ನೋ ಭಯ ನಿಮ್ಮ ಪರ್ಸನ್ನಲ್ಲಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಿಮ್ಮ ಪರ್ಸನ್ ಅವರು ನಿಮ್ಮನ್ನು ಬಿಟ್ಕೊಂಡು ಹೋದರೂ ಸಮೇತ ಅಲ್ಲಿ ತುಂಬ ನೋವಲ್ಲೇ ಇದ್ದಾರೆ, ಹೊತ್ತು ಸಂತೋಷವಾಗಿರೋ ಅಂಥ ಜೀವನ ಅನ್ನೋದು ಆ ಪರ್ಸನ್ ನೋಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಒಂದು ಕ್ಲಾರಿಟಿ ಅನ್ನೋದನ್ನ ತಗೊಂಡು ಇನ್ನು ಯಾವ ಮನುಷ್ಯರು ಯಾರು ಸರೌಂಡಿಂಗ್ ಅಲ್ಲಿ ಇರೋ ಅವರು ಏನೇ ಹೇಳಿದ್ರು ಸಮೇತ ಈ ರಿಲೇಶನ್ಶಿಪ್ ಬಗ್ಗೆ ನಾನೇ ಒಂದು ಸ್ಟೆಪ್ ತಗೋಬೇಕು ಅಂತ ಮನಸ್ಸಿಂದ ಯೋಚನೆ ಮಾಡ್ಕೊಂತ ನಿಮ್ಮ ಪರ್ಸನ್ ಅನ್ನೋರು ಇದ್ದಾರೆ. ಅದಕ್ಕೆ ಈಗಂತೂ ಐ ಕಾಂಟ್ ಪ್ರಾಮಿಸ್ ಯು ಎನಿಥಿಂಗ್, ಅದಕ್ಕೆ ನಾನು ಏನು ಪ್ರಾಮಿಸ್ ಅನ್ನೋದನ್ನ ನಿಂಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂತ ಅಂದರೆ ಫಸ್ಟು ಇಷ್ಟು ದಿನ ನಾನು ಏನಕ್ಕೆ ಭಯ ಹೆದರಿಕೆ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಇವೆಲ್ಲ ಬರುತ್ತೆ ಅಂತಲೇ ಹೆದರಿಕೆಯಲ್ಲಿ ಇದ್ದೀನಿ. ಈಗ ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ, ಡೆಸಿಷನ್ ನೀನೇ, ಇನ್ನೇನು ಏನು ಮಾಡು ಅಂತ ಅದು ಮಾಡೋದಕ್ಕೆ ನಾನು ರೆಡಿ ಆಗಿರ್ತೀನಿ ಅನ್ನೋ ಥರ ನಿಮ್ಮ ಪರ್ಸನ್ ಅನ್ನೋರು ಹೇಳ್ತಾ ಇದ್ದಾರೆ. ಆದರೆ ಆ ಪರ್ಸನ್ ಮೇನ್ ಉದ್ದೇಶ ಏನು ಗೊತ್ತಾ, ನಿಮ್ಮ ಹತ್ರಕ್ಕೆ ಬಂದರೆ ನಿಮಗೂ ತೊಂದರೆ ಕೊಡಬಾರ್ದು. ಆ ಪರ್ಸನ್ನು ಫ್ಯಾಮ್ಲಿ ಆ ಕಡೆ ಇನ್ ಕೇಸ್ ಇದ್ರೂ ಸಮೇತ ಅವರು ತೊಂದರೆದಲ್ಲಿ ಇರಬಾರ್ದು, ನೀವು ತೊಂದರೆದಲ್ಲಿ ಇರಬಾರ್ದು ಅನ್ನೋ ಒಂದು ಒಳ್ಳೆ ಒಪಿನಿಯನ್ನ ಇಟ್ಕೊಂಡೆ ನಿಮ್ಮ ಪರ್ಸನ್ ಜೆನ್ಯೂನ್ ಆಗಿ ಟು ಬಿ ಹಾನೆಸ್ಟಿ ಆಗಿರುವಂಥ ಪ್ರೀತಿನ ಕೊಡೋದಕ್ಕೆ ನಿಮ್ಮ ಪರ್ಸನ್ ಅನ್ನೋರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆ ಪರ್ಸನ್ ಅನ್ನೋರು ಧೈರ್ಯ ಅನ್ನೋದನ್ನ ತುಂಬಿಸ್ಕೊಂಡು ಹೇಗಾದರೂ ಸಮೇತ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಜೀವನದಲ್ಲಿ ಗ್ರೋತ್ ಅನ್ನೋದು ತರಲೇಬೇಕು ಅಂತ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಎರಡು ವಿಷಯಗಳಲ್ಲಿ ಸಖತ್ ಕನ್ಫ್ಯೂಷನ್ನಲ್ಲಿ ಇದ್ದಾರೆ ಅಂತಲೂ ಹೇಳ್ಬೋದು. ಆ ಕಡೆನಾ ಈ ಕಡೆನಾ ಅಂತ ಭಯ ಬೀಳ್ತಾ ಇರೋ ಅಂಥ ವ್ಯಕ್ತಿ ಈಗ ಏನಾಗ್ತಾ ಇದ್ದಾರೆ ಅಂತ ಅಂದರೆ ಧೈರ್ಯ ತುಂಬಿಸ್ಕೊಂಡು ನಿಮ್ಮ ಹತ್ರಕ್ಕೆ ಏನಾದರೆ ಅದು ಆಗಲಿ, ಇನ್ನು ನಾನು ವೆಯ್ಟ್ ಮಾಡಲ್ಲ, ನೋ ವೆಯ್ಟ್ ಅಟ್ ಆಲ್ ಅಂತಾನೆ ನಾನು ವೆಯ್ಟ್ ಮಾಡೋದಕ್ಕೆ ಆಗದೆ ಇರೋ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ, ನಾನು ಹೋಗಲೇಬೇಕು, ನನ್ನ ಪರ್ಸನ್ ಹತ್ರ ಮಾತಾಡಲೇಬೇಕು, ನೆಕ್ಸ್ಟ್ ಫರ್ದರ್ ಏನು ಡೆಸಿಷನ್ ತಗೊಳ್ತಾರೋ ಅದೇ ಆಗಲಿ ಅನ್ನೋ ಥರ ಈಗಂತೂ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರಮ್ಮ. ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಹೊತ್ತು ಆ ಪರ್ಸನ್ ಅಷ್ಟು ಲೋ ಎನರ್ಜಿಗೆ ಹೋಗ್ಬಿಟ್ಟು ಏ ಥರ ಡೆಸಿಷನ್ ತಗೋಬೇಕು ಅಂತ ಅಂದರೂ ಸಮೇತ ಆ ಪರ್ಸನ್ಗೆ ಆಗ್ತಾ ಇಲ್ಲ. ಈ ಅಮಾವಾಸ್ಯೆ ಎನರ್ಜೀಸ್ ಆ ಥರನೇ ಮಾಡಿಸುತ್ತೆ. ಏನಕ್ಕೆ ಅಂತಂದರೆ ಎನರ್ಜೀಸ್ ಅನ್ನೋದು ಶಿಫ್ಟಿಂಗ್ ಆಗ್ತಾ ಇರುತ್ತೆ. ಈ ಎನರ್ಜೀಸಲ್ಲಿ ಲೋ ಲೆವೆಲ್ಗೆ ಹೋಗೋ ಕಾರಣಗಳಿಂದ ಆ ಪರ್ಸನ್ನು ಮತ್ತೆ ಅದಕ್ಕೆ ನಾನು ಹೇಳೋದು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಆ ಲೋ ಎನರ್ಜಿದಲ್ಲಿದ್ದು ಆ ಪರ್ಸನು ಲೋ ಎನರ್ಜಿದಲ್ಲಿದ್ದಾರೆ ಅಂತ ಅಂದರೆ ಮಾತ್ರ ಖಂಡಿತ ಇದು ವರ್ಕೌಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಗ್ರ್ಯಾಟಿಟ್ಯೂಡ್ ಆವತ್ತು ನಿಮಗೆ ಇನ್ ಕೇಸ್ ವೀಲ್ ಆಗಿದೆ ಅಂತ ಅಂದರೆ ಅಮಾವಾಸ್ಯೆ ಸೋಮವಾರ ಮತ್ತು ಸಂಡೇ ನೈಟ್ ಈ ಥರನಿಂದ ಸ್ಟಾರ್ಟ್ ಆಗುತ್ತೆ. ಸೋಮವಾರ ಅರ್ಲಿ ಮಾರ್ನಿಂಗೇ ನಿಮಗೆ ವೀಲ್ ಆಗಿದೆ ಅಂತ ಅಂದರೆ ಎದ್ದಿದ ತಕ್ಷಣವೇ ಜಸ್ಟ್ ಐ ಆಮ್ ಸ್ಟ್ರಾಂಗ್, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ನನ್ನ ಪರ್ಸನ್ ನನ್ನ ಹತ್ರಕ್ಕೆ ಬಂದು ಸಂತೋಷವಾಗಿರೋ ಅಂಥ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ದಾರಿ ಕೊಟ್ಟಿರೋ ಯೂನಿವರ್ಸ್ಗೆ ಕೃತಜ್ಞತೆ. ಈ ಥರ ಅಫರ್ಮೇಷನ್ಸ್ ಅನ್ನೋದು ಮಾಡ್ಕೊಳ್ರಿ. ಏನಕ್ಕೆ ಅಂದರೆ ನಿಮ್ಮ ಎನರ್ಜಿ ಸಮೇತ ಆ ಪರ್ಸನ್ಗೂ ಕನೆಕ್ಟ್ ಆಗುತ್ತೆ. ಆ ಪರ್ಸನ್ಗೆ ಕನೆಕ್ಟ್ ಆಗಿ ಆ ಪರ್ಸನ್ ಸಮೇತ ಸ್ವಲ್ಪ ಅಂತ ಅಂದರೆ 100%ಅಲ್ಲಿ 10% ಸ್ವಲ್ಪ ಪಾಸಿಟಿವ್ ಎನರ್ಜಿದಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಈ ಅಫರ್ಮೇಷನ್ಸ್ ಏನಕ್ಕೆ ಅಕ್ಕ ಹೇಳ್ಕೊಡ್ತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ನೀವಿಬ್ಬರು ಇಷ್ಟಪಟ್ಟಿರೋ ಅಂಥ ಪರ್ಸನ್ಸು. ಸೊ ಅವ್ರಿಗೆ ನೋವು ಬಂದರೂ ಸಮೇತ ನೀವೇ ಅಲ್ಲೋದು, ನಿಮಗೆ ನೋವು ಬಂದರೂ ಸಮೇತ ಅವರೇ ಅಲ್ಬೇಕಾಗಿರೋರು. ಸೊ ಈ ನೀವಿಬ್ಬರು ಇಷ್ಟಪಟ್ಟಿರೋ ಒಂದು ಕಾರಣಗಳಿಂದ ಎನರ್ಜಿ ಶಿಫ್ಟಿಂಗ್ ಅನ್ನೋದನ್ನು ಮಾಡಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಎನರ್ಜಿ ಅಫರ್ಮೇಷನ್ಸ್ ಮಾಡೋದ್ರಿಂದ ಎನರ್ಜಿ ಶಿಫ್ಟಿಂಗ್ ಅನ್ನೋದು ಆಗುತ್ತೆ.
ಇನ್ನು ಅಕ್ಕ ನನ್ನ ಪರ್ಸನ್ಗೆ ಇನ್ನೂ ಪಾಸಿಟಿವ್ಗೆ ಬರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಅವ್ರಿಗೆ ನಾನು ಎನರ್ಜಿ ಸಮೇತ ನನ್ನ ಎನರ್ಜೀಸ್ನ ನಾನೇ ಅವ್ರಿಗೆ ಕೊಡೋದಕ್ಕೆ ರೆಡಿ ದೂರದಿಂದಾನೆ ಅಂತ ನಿಮ್ಮಲ್ಲಿ ಒಂದು ಭಾವನೆ ಅನ್ನೋದು ಇದೆ ಅಂತ ಅಂದರೆ ಮಾತ್ರ ನಾನು ಎನರ್ಜಿ ಶಿಫ್ಟಿಂಗ್ ಮಾಡಿಸೋದಕ್ಕೆ ನಾನು ರೆಡಿ ಆಗಿರ್ತೀನಮ್ಮ. ಅದು ನಿಮ್ಮ ಇನ್ಫಾರ್ಮೇಷನ್ ಅನ್ನೋದು ಕೇಳಿಸ್ಕೊಂಡ ಮೇಲೇ ನಾನು ಈ ಥರ ಮಾಡಿ ಅಂತ ಹೇಳೋದಕ್ಕೆ ಆಗುತ್ತೆ ಅಷ್ಟೇ ಹೊತ್ತು ಅದು ಜನರಲ್ ಆಗಿ ಅಫರ್ಮೇಷನ್ಸ್ ಥರನೇ ಹೇಳೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇನ್ ಕೇಸ್ ಈಗ ನೋಡಿ ಲಾಸ್ಟ್ಗೆ ನಿಮ್ಮ ಪರ್ಸನ್ ಅನ್ನೋ ಅವರು ಈ ಥರ ಹೇಳ್ತಾ ಇದ್ದಾರೆ, ಐ ಆಮ್ ದ ಮ್ಯಾನ್ ಅಂತ ಹೇಳ್ತಾರೆ. ನಾನು ಒಂದು ಮನುಷ್ಯನೇ ಅಲ್ವಾ, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ಈ ಥರ ನೀನು ಯಾವಾಗೂ ಅಳ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಇರಬೇಡ, ನಾನು ಖಂಡಿತ ನಿನ್ನವಳೆ ಅಂತ ನಿಮ್ಮ ಪರ್ಸನ್ ಅನ್ನೋ ಅವರು ಹೇಳ್ತಾ ಇದ್ದಾರೆ. ನನಗೆ ಪಾಸ್ಟಲ್ಲಿ ಮಾಡಿರೋದು ತುಂಬ ತಪ್ಪು, ನನಗೆ ಅರ್ಥ ಆಗಿದೆ ಈಗಂತೂ. ಈಗ ಎಲ್ಲಿ ಹೋಗಿದ್ದೀನೋ ಅಲ್ಲಿ ನಾನು ಸ್ವಲ್ಪ ಸಂಪಾದನೆ ಮಾಡಿಕೊಂಡು ನಿನ್ನ ಬಂದು ಚೆನ್ನಾಗೇ ನೋಡ್ಕೊತೀನಿ. ಸುಮ್ಮನೆ ಹಳೆ ವಿಷಯಗಳನ್ನೇ ಇಟ್ಕೊತ ನೀನು ಮನಸ್ಸಲ್ಲಿ ಕೊರಗುತ್ತಾ ಇರಲೇಬೇಡ. ನಾನು ಖಂಡಿತ ಬಂದೇ ಬರೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನಗೆ ಸಾಧ್ಯ ಆಗಷ್ಟು ನಿನ್ನ ಮಾತ್ರ ಬಿಟ್ಕೊಳೋ ಪ್ರಸಕ್ತಿನೇ ಇಲ್ಲ ಅಂತ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಆ ಪರ್ಸನ್ ಅವರು. ಅಂತಂದರೆ ಡೈರೆಕ್ಟಾಗಿ ಹೇಳೋದಕ್ಕೆ ಆ ಪರ್ಸನ್ನೇ ಇಂಟ್ರೋವರ್ಸಿ ಪರ್ಸನ್ ಅಮ್ಮ. ಸೊ ಆ ಪರ್ಸನ್ ನೀವೇ ಅರ್ಥ ಮಾಡ್ಕೋಬೇಕು. ಇಷ್ಟಪಟ್ಟಿದ್ದೀರಲ್ವಾ, ಇಷ್ಟಪಟ್ಟಾಗ ಅರ್ಥ ಮಾಡ್ಕೊಂಡಲ್ಲ ತಪ್ಪೇನಿದೆ, ಕರೆಕ್ಟ್ ಅಲ್ವಾ? ಸೊ ಯೋಚನೆ ಮಾಡಿ ಅಕ್ಕ, ನಮಗೆ ರೀಡಿಂಗ್ಸ್ ಬೇಕು, ನಿಮ್ಮ ಹೇಳಿರೋ ಅಂಥ ವಿಡಿಯೋ ಅನ್ನೋದು ನಮಗೆ ಫುಲ್ಲಾಗಿ ರೆಸಿಗ್ನೇಟ್ ಆಗ್ತಾ ಇದೆ ಅಕ್ಕ, ಇಲ್ಲ 30 or 40% ಅನ್ನೋದು ರೆಸಿಗ್ನೇಟ್ ಆಗ್ತಾ ಇದೆ ನಮಗೆ ಅನ್ನೋಂಗಿದ್ರೆ ಇದು ನಿಮಗೆ ಅಂತ ಅಂದ್ಕೊಳ್ರಿ. ಇನ್ನು ಏನಾದರೂ ಫುಲ್ ರೀಡಿಂಗು ನಿಮ್ಮ ಪರ್ಸನ್ ನಿಮ್ಮ ನೇಮ್ಸು ನಿಮ್ಮ ಪರ್ಸನ್ ನೇಮ್ಸ್ ಮೇಲೆ ತೆಗಿಬೇಕು ಅನ್ನೋಂಗಿದ್ರೆ ಫುಲ್ ರೀಡಿಂಗ್ ತಗೋಬೋದು. ಫುಲ್ ರೀಡಿಂಗ್ ಬಂದು 555 ರೂಪೀಸ್ ಚಾರ್ಜ್ ಅನ್ನೋದು ಆಗುತ್ತೆ. ಇದು ಫಸ್ಟೇ ಬುಕ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಕೆಲವೊಂದು ಸಾರಿ ಟೈಮ್ ಸಿಗ್ತಾ ಇಲ್ಲ, ಕೆಲವೊಂದು ಸಾರಿ ತುಂಬ ಜನರು ಅನ್ನೋದು ಒಂದೇ ಸಾರಿ 4-5 ರೀಡಿಂಗ್ ಅನ್ನೋದು ಬರ್ತಾ ಇದ್ರೆ ನನಗೂ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾರಂತೂ ರೀಡಿಂಗ್ ಪರ್ಪಸ್ಸು ಬುಕ್ ಮಾಡ್ಕೊಬಿಡ್ತಾರೋ ಫಸ್ಟು ಅವ್ರಿಗೆ ಒಂದು ಟೈಮ್ ಅನ್ನೋದು ಪ್ರೊವೈಡ್ ಮಾಡಿ ಆ ಟೈಮಲ್ಲಿ ಅವ್ರಿಗೆ ರೀಡಿಂಗ್ ಕೊಡೋದು ಅನ್ನೋದು ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋ ಅವರು ರೀಡಿಂಗ್ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಅನ್ನೋದನ್ನು ಪ್ರೊವೈಡ್ ಮಾಡೋದು ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನೋದು ತಗೋಬೋದು. ಓಕೆನಾ? ಈ ಥರ ಇನ್ನೂ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಅಂದರೆ, ಇಲ್ಲ ಮನಿ ಮ್ಯಾನಿಫೆಸ್ಟೇಷನ್ ಆದರೂ, ಇಲ್ಲ ಅಂತ ಅಂದರೆ ಎಲ್ಲಾದರೂ ಲೈಫ್ ಕೆರಿಯರು ಜಾಬ್ ಪರ್ಪಸ್ಸು ಮ್ಯಾನಿಫೆಸ್ಟೇಷನ್ಸ್ ಆದರೂ, ಇಲ್ಲ ಇನ್ ಕೇಸ್ ಮಕ್ಕಳ ಪರ್ಪಸ್ಸು ಅಂತಂದರೆ ಮ್ಯಾರೇಜ್ ಆಗಿ ಕೆಲವೊಬ್ರು ಮಕ್ಕಳು ಇರ್ತಾರೆ, ಮಕ್ಕಳಿಲ್ಲ ಅವರು ಇನ್ ಕೇಸ್ ಎಲ್ಲ ಥರ ವ್ಯಕ್ತಿಗಳು ನಮ್ಮ ವೀಡಿಯೋಸನ್ನು ನೋಡ್ತಾನೆ ಇರ್ತಾರೆ. ಏನಕ್ಕೆ ಅಂತಂದರೆ ಏನೋ ಒಂದು ನಮಗೆ ಆನ್ಸರ್ ಸಿಗುತ್ತೇನೋ ಅನ್ನೋ ಒಂದು ಕಾರಣದಿಂದ ಖಂಡಿತವಾಗೂ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಕೆಲವೊಬ್ಬರು ಆರೋಗ್ಯದಲ್ಲಿ ತೊಂದರೆಗಳಿಂದನೂ ಅಯ್ಯೋ ನನ್ನ ಆರೋಗ್ಯ ಇಷ್ಟೇನೇನೋ ನನ್ನ ಕತೆ ಮುಗಿತೇನೋ ಅನ್ಕೊತಾ ಇರ್ತೀರಾ. ಸೊ ಇಲ್ಲ, ಇದು ಇನ್ನೂ ಸ್ಟಾರ್ಟಪ್ ಮಾಡ್ತಾನೆ, ನೀವು ಅರ್ಥ ಮಾಡ್ಕೊಳ್ರಿ. ನಿಮಗೆ ನೋಡಮ್ಮ, ಒಂದು ಶಾಪ್ಗೆ ಹೋಗಿದ್ದೀವಿ ಅಂತ ಅಂದರೆ ಎಷ್ಟೋ ಅದೇನಂತಾರೆ 500-1000 ರೂಪಾಯಿ ಖರ್ಚು ಮಾಡ್ಕೊಂಡೆ ನಾವು ಆಚೆಗೆ ಬರ್ತೀವಿ. ಇದು ನಿಮ್ಮ ಲೈಫ್ ಟರ್ನಿಂಗ್ಗೋಸ್ಕರ ನಾನು ಹೇಳ್ತಾ ಇರೋ ಒಂದು ಪಾಯಿಂಟ್ಸು. ಸೊ ನಿಮ್ಮ ಲೈಫ್ ಟರ್ನಿಂಗ್ಗೋಸ್ಕರ ನೀವು ಮಾಡ್ಕೊಳೋದ್ರಲ್ಲಿ ತಪ್ಪೇನಿದೆ? 555 ರೂಪೀಸ್ ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ. ಎಲ್ಲರ ಜೀವನದಲ್ಲಿ ಇಲ್ಲ ಸೊಸೈಟಿದಲ್ಲಿ ಎಲ್ಲ ಕಷ್ಟಗಳಿದೆ ಅಂತ ನಮಗೂ ಗೊತ್ತು. ಸೊಸೈಟಿ ಅನ್ನೋದು ಕಾಸ್ಟ್ ಆಫ್ ಲಿವಿಂಗ್ ಅನ್ನೋದು ಜಾಸ್ತಿ ಆಗಿದೆ ಅಂತ ನಮಗೂ ಗೊತ್ತು. ಆದರೆ ನಾನು ನಿಮಗೆ ಅಷ್ಟು ಟೈಮ್ ಅನ್ನೋದು ಕೊಡುವಾಗ ನೀವು ಸಮೇತ ನೀವು ಪಾಸಿಟಿವ್ ತರಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಲ್ಲ. ನನ್ನ ಫ್ಯಾಮ್ಲಿನ ನಾನು ಸ್ವಲ್ಪ ಹೊತ್ತು ಸಪ್ರೇಟಾಗಿ ಇಡ್ತಾ ಇದ್ದೀನಿ ನಿಮಗೋಸ್ಕರ. ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಸೊ ನನಗೂ ಬೇಕಲ್ಲ. ಸೊ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತುಗಳು ಮಾತಾಡುತ್ತಾ ಇರೋ ಅಂಥ ಮೂಮೆಂಟಲ್ಲಿ ನಮ್ಮ ಎನರ್ಜಿ ಸಮೇತ ನಿಮ್ಗೆ ಕೊಡ್ತಾ ಇರ್ತೀವಲ್ವಾ. ಸೊ ನಿಮ್ಗೂ ಒಂದು ಪಾಸಿಟಿವ್ ಬಂದು ನೀವು ಸಂತೋಷವಾಗಿರೋದಕ್ಕೆ ಅಲ್ಲ, ನಮ್ಮ ಎನರ್ಜಿ ಶಿಫ್ಟಿಂಗ್ ಅನ್ನೋದು ನಿಮಗೆ ಮಾಡ್ತೀವಿ. ನಿಮ್ಮ ಪರ್ಸನ್ಸ್ಗೂ ಬೇಕಂದರೆ ಮಾಡಿಕೊಂಡ್ರೆ ನಿಮ್ಮ ಎನರ್ಜಿ ಶಿಫ್ಟಿಂಗ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ಹೆಲ್ತ್ ಪರ್ಪಸ್ ಆಗಲಿ, ಇಲ್ಲ ಇದು ಲೈಫಲ್ಲಿ ಇಂಪ್ರೂವ್ಮೆಂಟ್ ಪರ್ಪಸ್ ಆಗಲಿ, ಇಲ್ಲ ಬಿಸ್ನೆಸ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಪರ್ಪಸ್ ಆಗಲಿ, ಇಲ್ಲ ಅಂದರೆ ಜಾಬ್ ಏನಾದ್ರೂ ಟ್ರೈ ಮಾಡ್ತಾ ಇದ್ದೀವಿ ಆದರೂ ಸ್ವಲ್ಪ ಕೆಲವೊಂದು ಸತಿ ಲೋ ಎನರ್ಜಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ ಅಂತ ಅನ್ನೋರು ಆಗಲಿ, ಇನ್ ಕೇಸ್ ಬೇಕು ಅನ್ನಂಗಿದ್ರೆ ನಮ್ಮ ಹತ್ರ ಬ್ರಾಸ್ಲೆಟ್ಸು, ರಿಂಗ್ಸು ಮತ್ತು ಡಾಲರ್ಸು ಇವೆಲ್ಲ ಸಿಗುತ್ತೆ. ಇಂಟ್ರೆಸ್ಟ್ ಇರೋ ಅಂತ ಅವರು ಮಾಡ್ಕೋಬೋದು. ಇಲ್ಲ ಅಕ್ಕ ನಮಗೆ ವೇರ್ ಮಾಡೋದಕ್ಕೆ ಆಗಲ್ಲ, ಇಂಟ್ರೆಸ್ಟ್ ಇಲ್ಲ, ಒಂದು ದೇವ್ರ ಪರವಾಗಿ ಏನಾದರೂ ಕೊಡ್ತೀರಾ ಅನ್ನಂಗಿದ್ರೆ ಅದೂ ಆಗುತ್ತೆ. ಸೊ ಶಿವಯ್ಯ ಅಂತ ಇದು ಕೊಡ್ತೀವಿ, ಇಲ್ಲ ದುರ್ಗಾ ಮಾತೆ, ಈ ಥರ ಏನು ಬೇಕಂದ್ರೂ ಒಂದು ವಿಗ್ರಹ ಅನ್ನೋದು ನಾವೇ ಪೂಜೆ ಮಾಡಿಸ್ಬಿಟ್ಟು ನೆಗೆಟಿವ್ ಎನರ್ಜಿ ಇಲ್ದಂಗೆ ನಿಮ್ಮ ಮನೆಗೆ ಬೇಕಂತಂದರೆ ನೀವು ಬುಕ್ ಮಾಡಿಕೊಂಡ್ರೆ ಬೇಕಂದರೆ ನಾವೇ ತರಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಏನೋ ಅವರು ಬೇಕು ಅನ್ನಂಗಿದ್ರೆ ಬುಕ್ ಮಾಡ್ಕೋಬೋದು. ಓಕೆನಾ? ಐ ಹೋಪ್ ಟು ಆಲ್
ಎಂಜಾಯ್ ದಿಸ್ ರೀಡಿಂಗ್. ಓಕೆ, ಅಷ್ಟೇ ಅಲ್ವಾ? ಎಲ್ಲರೂ ಎಂಜಾಯ್ ಮಾಡ್ಕೊಂಡಿದ್ದೀರಾ ಅನ್ಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ನಮ್ಮ ಶಿವಯ್ಯ ಅನ್ನೋ ಅವರು ನನಗೆ ಈ ಥರ 10 ಜನಕ್ಕೆ ಒಳ್ಳೆ ಮಾತುಗಳು ಹೇಳೋ ಅಂಥ ಕೆಪಾಸಿಟಿ ನನ್ನ ಶಿವಯ್ಯ, ನನ್ನ ಅರುಣಾಚಲೇಶ್ವರ ನನಗೆ ಮನಸ್ಫೂರ್ತಿಯಾಗಿ ಈ ಥರ ಕೆಲಸ ಮಾಡಮ್ಮ ಮಗಳೇ ಅನ್ನೋ ಥರ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಅರುಣಾಚಲೇಶ್ವರಕ್ಕೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅಂತ ನನ್ನ ಅರುಣಾಚಲೇಶ್ವರಿಗೆ ಮನಸ್ಫೂರ್ತಿಯಾಗಿ ಹೇಳ್ಕೊತ ನನ್ನ ವಿಡಿಯೋ ಅನ್ನೋದನ್ನು ಇವತ್ತು ಎಂಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಬಾಯ್.